राम पतित पावन सीताराम रघुपति राघव राजा राम पतित पावन सीताराम राजा राम राजा राम राजा राम जय राजा राम सीताराम 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 जय सीताराम रघुपति राघव राजा राम पतित पावन सीताराम जानकी नाथा राजा राम लक्ष्मण सेवित सीताराम जानकी नाथा राजा राम लक्ष्मण सेवित सीताराम हनुमत सेवित राजा राम ताटक संहार सीताराम हनुमत सेवित राजा राम ताटक संहार सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राजा राम राजा राम राजा राम जय राजा राम राजा राम राजा राम राजा राम जय राजा राम सीताराम 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 जय सीताराम रघुपति राघव राजा राम पतित पावन सीताराम पतित पावन सीताराम पतित पावन सीताराम ಸೀತೆಯನ್ನ ಅಪಹರಣ ಮಾಡಿ ಹೊರಟ ಮೇಲೆ ಸೀತಾ ಒಂದು ಅನ್ವೇಷಣೆ ಮಾಡ್ತಾ ರಾಮ ಲಕ್ಷ್ಮಣರು ಋಷ್ಯಮುಖ ಪರ್ವತಕ್ಕೆ ಬಂದರು. ಅಲ್ಲಿ ಹನುಮಂತನ ಮೂಲಕ ಸುಗ್ರೀವನ ಭೇಟಿಯಾಯಿತು. ಸುಗ್ರೀವ ಮತ್ತು ರಾಮಚಂದ್ರ ಅಗ್ನಿಯನ್ನು ಸಾಕ್ಷಿಯಾಗಿ ಮಾಡಿಕೊಂಡು ಇಬ್ಬರು ಸ್ನೇಹಿತರಾದ್ರು. ಒಬ್ಬರ ಕಷ್ಟಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರು. ನಾನು ನಿನ್ನ ಕಷ್ಟ, ನಮ್ಮಿಬ್ಬರ ಸುಖ ದುಃಖಗಳು ಇನ್ನು ಮುಂದೆ ಒಂದೇ, ನಿನ್ನ ಕಷ್ಟಗಳನ್ನ ನಾನು ಪರಿಹಾರ ಮಾಡ್ತೀನಿ ಅಂತ ರಾಮ ಭಾಷೆ ಕೊಟ್ಟ. ರಾಮನಿಗೆ ಅದೇ ತರ ಸೀತೆ ಎಲ್ಲಿದ್ರು ಹುಡುಕಿ ತಂದು ಕೊಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಸುಗ್ರೀವ ಮಾತು ಕೊಟ್ಟ. ಆಮೇಲೆ ಸುಗ್ರೀವ ರಾಮನಿಗೆ ಹೇಳ್ದ, ನಾವು ಸ್ವಲ್ಪ ದಿನಗಳ ಹಿಂದೆ ಇಲ್ಲೇ ಕೂತಿದ್ವಿ 5 ಜನ. ಆಗ ಮೇಲ್ಗಡೆಯಿಂದ ಒಬ್ಬ ರಾಕ್ಷಸ, ಕರಾಳ ರೂಪದ ರಾಕ್ಷಸ, ಒಂದು ಹೆಂಗಸನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದ. ಅವಳು ರಾಮ ಲಕ್ಷ್ಮಣ ಅಂತ ಕೂಗ್ತಾ ಇದ್ಲು. ಅವಳು ಸೀತಾದೇವಿನೇ ಇರ್ಬೇಕು. ಅವನು ಯಾರೋ ರಾಕ್ಷಸ, ನನ್ಗೆ ಗೊತ್ತಿಲ್ಲ, ಯಾವ ಕಡೆ ಹೋದ್ರು ಅಂತಾನು ಗೊತ್ತಿಲ್ಲ. ಆಗ ನನಗೆ ನಿನ್ನ ಪರಿಚಯ ಇಲ್ಲದೆ ಇರೋದ್ರಿಂದ ಅವಳು ಸೀತಾದೇವಿ ಅಂತ ಗೊತ್ತಾಗ್ಲಿಲ್ಲ, ರಾಮ ಲಕ್ಷ್ಮಣ ಅಂತ ಕೂಗ್ತಿದ್ಲು ಅಂತ ಆ ಒಡವೆಗಳನ್ನೆಲ್ಲ ರಾಮನಿಗೆ ತೋರಿಸ್ತಾನೆ. ರಾಮ ನೋಡ್ಬಿಟ್ಟು ದುಃಖ ಪಡ್ತಾನೆ ಸೀತೆಯನ್ನ ನೆನಪಿಸ್ಕೊಂಡು. ಹೌದು, ಇದು ಸೀತೆದೇ ಒಡವೆಗಳು ಅಂತ. ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆಯ ಕಾಲೊಂದು ಬಿಟ್ಟು ನಾನು ಇನ್ನೇನು ನೋಡಿಲ್ಲ, ದಿನ ನಮಸ್ಕಾರ ಮಾಡ್ತಾ ಇರ್ಬೇಕಾದ್ರೆ ಕಾಲ್ ನೋಡಿರೋದ್ರಿಂದ ಆ ಕಾಲಂದಿಗೆಗಳು ಅತ್ತಿಗೆದೇ ಇರಬೇಕು ಅಂತ ಲಕ್ಷ್ಮಣನು ಒಪ್ಕೋತಾನೆ. ಇಷ್ಟು ನೋಡಿದ್ವಿ. ಅದೇ ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾನು ಹೇಳ್ಬೇಕಾಗಿತ್ತು. ಕೆಲವು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಕೆಲವರು ಅದಕ್ಕೆ ರಾಮಾಯಣಕ್ಕೆ ಇದು ಬರೀತಾರಲ್ಲ ತಾತ್ಪರ್ಯ ಅಥವಾ ಟೀಕೆ, ಏನ್ ಹೇಳ್ತೀರಾ ಅದಕ್ಕೆ, ಅವ್ರು ಹೇಳ್ತಾರೆ
ಸುಗ್ರೀವ ಆ ರೀತಿ ನನಗೆ ಅವನು ಯಾರು ರಾಕ್ಷಸ ಅಂತ ಗೊತ್ತಿಲ್ಲ, ಅವನು ಯಾವ ಕಡೆ ಕರ್ಕೊಂಡು ಹೋದ ಗೊತ್ತಿಲ್ಲ, ಆ ಮಾತು ಅಷ್ಟು ಸತ್ಯವಾದ ಮಾತಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸುಗ್ರೀವನಿಗೆ ವಾಲಿಯ ಭಯ ಯಾವಾಗ್ಲೂ ಇರುತ್ತೆ. ವಾಲಿ ಯಾವಾಗ್ಲೂ ಸುಗ್ರೀವನ್ನ ಈಗ ಮಕ್ಳು ಆಟ ಆಡ್ತಾರಲ್ಲ ಜೂಟಾಟ, ಆ ತರ ಅಟ್ಟಿಸ್ಕೊಂಡು ಹೋಗೋದು ವಾಲಿ, ಸುಗ್ರೀವ ಓಡೋದು, ಅವನು ಅವನ 4 ಜನ. ಈ ರೀತಿ ಎಲ್ಲಾ ಸಮುದ್ರದ ಆಚೆ ಎಲ್ಲಾ ದಡಗಳು ಇಡೀ ಪ್ರಪಂಚವನ್ನ ಪರ್ಯಟನೆ ಮಾಡ್ಬಿಟ್ಟಿರ್ತಾನ ಅವನು. ಅವನಿಗೇನ್ ಹೇಳಿದ್ರು ಅಂದ್ರೆ ಒಂದು ಜಾಗ್ರಫಿ ಪ್ರೊಫೆಸರ್ ಅನ್ಬೋದು ಅವನಿಗೆ, ಸುಗ್ರೀವನಿಗೆ. ಯಾವ ಯಾವ ದಿಕ್ಕಿನಲ್ಲಿ ಏನೇನಿದೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಆದ್ರಿಂದನೇ ಮುಂದೆ ಸೀತಾ ಅನ್ವೇಷಣೆ ಮಾಡ್ಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾರೆ ಅಂತ ಆ ದಿಕ್ಕಿಗೆ ತುಂಬಾ ತನಗೆ ಹನುಮಂತನ ಮೇಲೆ ನಂಬಿಕೆ ಅವನಿಗೆ. ಆದ್ದರಿಂದ ಆ ದಿಕ್ಕಿಗೆ ಹನುಮಂತನನ್ನ ಕಳಿಸ್ತಾನೆ ಅವನು ತುಂಬಾ ಎಕ್ಸ್ಪರ್ಟ್ ಜಾಗ್ರಫಿಕಲ್, ಇದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಯಾವ್ಯಾವ ದಿಕ್ಕಲ್ಲಿ ಏನೇನಿದೆ ಅಂತ. ಯಾಕೆಂದ್ರೆ ಅಷ್ಟು ಓಡಿ ಓಡಿ ಅಭ್ಯಾಸ ಆಗಿರುತ್ತೆ ಅವನಿಗೆ. ಆದ್ರೆ ಇಲ್ಲಿ ನನಗೆ ಅವನು ಯಾವ ದಿಕ್ಕಿಗೆ ಹೋದ, ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳೋದು ತನ್ನ ಒಂದು ಕೆಲಸ ರಾಮ ಮಾಡ್ಕೊಡ್ಲಿ ಅಂತ ಅದಕ್ಕೆ ಹಾಗೆ ಹೇಳದ್ನೋ ಏನೋ ಅಂತ ಕೆಲವು ಬರೀತಾರಂತೆ ತಾತ್ಪರ್ಯನ. ವಾಲ್ಮೀಕಿಗಳು ಹಾಗೆಲ್ಲ ಏನು ಬರೋದಿಲ್ಲ. ಅವನು ಆ ರೀತಿ ಹೇಳ್ತಾನೆ, ನನಗೆ ಅವನು ಯಾರೋ ನೋಡ್ಲಿಲ್ಲ ಅಂತ ಹೇಳ್ತಾನೆ ಅವನು. ಮುಂದೆ ರಾಮ ಸುಗ್ರೀವನಿಗೆ ಹೇಳ್ತಾನೆ, ನನಗೆ ಇಷ್ಟು ದಿನ ಕಷ್ಟ ಹಂಚ್ಕೊಳಕ್ಕೆ ಲಕ್ಷ್ಮಣ ಒಬ್ನೇ ಇದ್ದಿದ್ದು, ಈಗ ನೀನು ಸ್ನೇಹಿತನಾಗಿ ಸಿಕ್ಕಿದ್ಯಲ್ಲಪ್ಪ, ನನಗೆ ತುಂಬಾ ಸಮಾಧಾನ ಆಗಿದೆ ನನಗೆ ಅಂತ ರಾಮ ಹೇಳ್ತಾನೆ. ಸುಗ್ರೀವ ಹೇಳ್ತಾನೆ, ನನಗೂ ನಿನ್ನಂತಹವನು ಸ್ನೇಹ ಸಿಕ್ಕಿರೋದು ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡ್ಬೋದು ನಾನು ಅಂತ ಹೇಳ್ತಾನೆ. ಈ ಸ್ನೇಹ ಪ್ರೀತಿ ಇಬ್ರು ಒಬ್ಬರಿಗೊಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಕೋತಾರೆ. ಆಗ ಅಲ್ಲಿರೋ ಕಪಿ ಸೈನ್ಯವೆಲ್ಲ ನೋಡ್ತಾ ಇರುತ್ತೆ. ರಾಮ ಲಕ್ಷ್ಮಣರನ್ನ ಒಂದು ಮರದ ದಿಂಡು ಹಾಕಿ ಕೂಡ್ಸಿದಾನೆ. ಆಮೇಲೆ ಎಲ್ಲರೂ ಯಾವಾಗ ತನ್ನ ಕಥೆಯನ್ನ ಸುಗ್ರೀವ ಹೇಳ್ತಾನೆ, ಯಾಕೆಂದ್ರೆ ಅವನು ರಾಜ, ಅವನನ್ನ ಇವರೆಲ್ಲ ಕೇಳೋ ಹಂಗಿಲ್ಲ, ಪ್ರಶ್ನೆ ಮಾಡೋ ಹಂಗಿಲ್ಲ. ಅವನು ಯಾವಾಗ ಹೇಳ್ತಾನೆ ಅಂತ, ವಾಲಿಯ ವಿಷಯವನ್ನ ಹೇಗೆ ಹೇಳ್ತಾನೆ ಅಂತ ಕಾಯ್ತಾ ಇರ್ತಾರೆ ಎಲ್ರು. ಇಬ್ಬರು ಅಗ್ನಿಯನ್ನು ಸಾಕ್ಷಿ ಮಾಡ್ಕೊಂಡು ಸ್ನೇಹ ಮಾಡ್ಕೊಂಡಾಗಿದೆ, ಒಬ್ಬರಿಗೊಬ್ರು ಸಹಾಯ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಾಗಿದೆ. ಈಗ ಸುಗ್ರೀವ ತನ್ನ ಮನಸ್ಸಿನ ನೋವನ್ನ ರಾಮನ ಮುಂದೆ ಹೇಳ್ಕೊತಾನೆ. ರಾಮ, ನಾನು ನಮ್ಮ ಅಣ್ಣನ ಹೆದರಿಕೆಯಿಂದನೇ ದಿನ ದುಃಖತಾ ಇದ್ದೀನಿ. ಅವನು ನನ್ನನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ. ಎಷ್ಟೋ ಸತಿ ನನ್ನನ್ನು ಕೊಲ್ಲೋದಕ್ಕೆ ಎಷ್ಟೋ ವಾನರರನ್ನ ಕಳಿಸಿದ್ದಾನೆ. ನಾನು ಅವ್ರನ್ನೆಲ್ಲ ಕೊಂದು ಈ ಋಷ್ಯಮುಖ್ಯ ಪರ್ವತದಲ್ಲಿ ನಾನು ಸೇಫ್ ಆಗಿ ಇದ್ದೀನಿ. ಆದ್ರೆ ನನಗೆ ಮನಃಶಾಂತಿ ಬೇಕು. ಆಗ ರಾಮ ಮುಗುಳ್ನಕ್ಬಿಟ್ಟು ಹೇಳ್ತಾನೆ, ನಾನು ನಿನ್ನ ಸ್ನೇಹಿತ ಅಂತ ಹೇಳದ್ನಲ್ಲ, ನಾನು ನಿನಗೆ ಮಾತು ಕೊಟ್ಟಿದ್ದೀನಲ್ಲ, ಸ್ನೇಹಿತನಾದನು ತನ್ನ ಸ್ನೇಹಿತನಿಗಿರೋ ನೋವು ನಂದು ಅಂತ ತಿಳ್ಕೊಂಡು ಸಹಾಯ ಮಾಡ್ತೀನಿ. ವಾಲಿ ನಿನಗೆ ಅಣ್ಣನಾದ್ರೂ ಈಗ ಶತ್ರು. ಅವನು ಭೂಮಿಗೆ ಬೀಳೋದನ್ನು ನೀನು ಖಂಡಿತ ನೋಡ್ತೀಯಾ ಅಂತ ರಾಮನ ಪ್ರೀತಿ ಮಾತು ಕೇಳಿ ಸುಗ್ರೀವ ಎದ್ದು ಬಂದು ರಾಮನನ್ನ ಆಲಂಕಿಸ್ಕೊಂಡ್ಬಿಡ್ತಾನೆ. ನನ್ನ ಮನಸ್ಸಿನ ನೋವನ್ನ ನಿನ್ ಮುಂದೆ ಹೇಳ್ಕೊಂಡು ಹಗುರ ಮಾಡ್ಕೋತಾ ಇದ್ದೀನಿ. ನನ್ನ ಅಣ್ಣ ನನ್ನನ್ನ ಯುವರಾಜ ಪಟ್ಟದಿಂದ ಕೆಳಗಿಳಿಸಿ ದೇಶದಿಂದ ಓಡಿಸ್ಬಿಟ್ಟ. ನನ್ನ ಹೆಂಡತಿಯನ್ನ ತಾನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನು ತುಂಬಾ ಜನ ವಾನರರನ್ನ ನನ್ನ ಕೊಲ್ಲೋದಕ್ಕೆ ಕಳ್ಸಿದಾನೆ. ಅದಕ್ಕೆ ನೀನು ಲಕ್ಷ್ಮಣ ಬಂದಾಗ ನಾನು ನಿಮ್ಮ ಮೇಲೂ ಅನುಮಾನ ಪಟ್ಟಿದ್ದು. ವಾಲಿಯ ಭಯ ಅಂತದ್ದು ನನಗೆ. ಆದ್ರೆ ಈ 4 ಮಂತ್ರಿಗಳನ್ನ ಮಾತ್ರ ನಾನು ನಂಬ್ತೀನಿ. ಇವರು ನನಗೆ ಯಾವಾಗ್ಲೂ ಸಮಾಧಾನದ ಮಾತು ಹೇಳಿ ನಾನು ಹೇಳೋದ್ರಿಂದಾನೇ ನಾನು ಜೀವಂತವಾಗಿ ಬದುಕಿದೀನಿ ಅಂತ ಹೇಳ್ತಾನೆ. ರಾಮ ಈಗ ಕೇಳ್ತಾನೆ ಅವನನ್ನ, ಇಬ್ಬರ ಅಣ್ಣ ತಮ್ಮಂದ್ರಲ್ಲಿ ಈ ರೀತಿಯಾಗಿ ವೈಷಮ್ಯ ಬರೋಕೆ ಕಾರಣ ಏನು?
ರೆಕಾರ್ಡೇ ಆನ್ ಮಾಡಿಲ್ಲ. You have started, Mataji. You started, huh? No, you have started in the beginning itself. Okay. I thought I have not done. Okay. ನಮ್ಮ ಇಬ್ಬರ ವೈರ ಹೆಂಗೆ ಶುರುವಾಯ್ತು ಅಂತ ಹೇಳ್ತೀನಿ ಕೇಳು. ನಮ್ಮ ತಂದೆಗೆ ನಾವಿಬ್ರು ಮಕ್ಕಳು, ನಾನು ನಮ್ಮ ಅಣ್ಣ ವಾಲಿ. ತಂದೆಗೆ ವಾಲಿ ಅಂದ್ರೆ ತುಂಬಾ ಪ್ರೀತಿ, ಅಭಿಮಾನ. ನನಗೂ ನನ್ನ ಅಣ್ಣ ಅಂದ್ರೆ ತುಂಬಾ ಪೂಜ್ಯ ಭಾವನೆ. ನನ್ನ ತಂದೆಗೆ ತನ್ನ ಮಗ ವೀರ ಅಂತ ತುಂಬಾ ಹೆಮ್ಮೆ. ನನಗೂ ನಮ್ಮ ಅಣ್ಣನ ಬಗ್ಗೆ ಗೌರವ, ಆದರ ಎಲ್ಲ ಇತ್ತು. ತಂದೆ ಸತ್ತ ಮೇಲೆ ವಾಲಿಯನ್ನ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕ ಆಯ್ತು. ನಾನು ಯುವರಾಜ, ಅವನಿಗೆ ವಿಧೇಯನಾಗಿ ಇರ್ತಿದ್ದೆ. ದುಂದುಬಿ ದೈತ್ಯಗೆ ಒಬ್ಬ ಮಗ ಇರ್ತಾನೆ. ದುಂದುಬಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ದುಂದುಬಿಯ ಮಗ ಮಾಯಾವಿ ಅಂತ. ಆ ಮಾಯಾವಿಗೂ ಈ ವಾಲಿಗೂ ಯಾವುದೋ ಒಂದು ಹೆಣ್ಣಿನ ವಿಷಯವಾಗಿ ವೈರತ್ವ ಆಗಿರುತ್ತೆ. ಹೆಣ್ಣು ಒಂದು ಹೆಣ್ಣಿಗೋಸ್ಕರ ಇಬ್ರು ಜಗಳಾಡಿರ್ತಾರೆ. ಒಂದು ದಿನ ಮಾಯಾವಿ ಬಂದು ವಾಲಿಯನ್ನ ಯುದ್ಧಕ್ಕೆ ಕರೀತಾನೆ. ಆಗ ರಾತ್ರಿ ಹೊತ್ತಾಗಿರುತ್ತೆ. ಅವನು ಅಂತಃಪುರದಲ್ಲಿ ತನ್ನ ಹೆಂಡತಿಯ ಜೊತೆ ಇರ್ತಾನೆ ವಾಲಿ. ಆ ಹೊತ್ತಿನಲ್ಲಿ ಅಂತಃಪುರದಲ್ಲಿ ಇರ್ತಕ್ಕಂತಹ ಹೆಂಗಸರು ಮತ್ತು ರಾಕ್ಷಸರೊಂದಿಗೆ ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು ಅಂತ ಸುಗ್ರೀವನು ಮತ್ತು ಅವನ ಹೆಂಡತಿ, ಅವನ ಪರಿವಾರದವರೆಲ್ಲ ಬುದ್ಧಿ ಹೇಳ್ತಾರೆ ವಾಲಿಗೆ. ಆದ್ರೆ ವಾಲಿಗೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಅವರನ್ನ ಮಾಯಾವಿನ ನಾಶ ಮಾಡ್ತೀನಿ ಅಂತಾನೆ ವಾಲಿ ಯಾರ ಮಾತು ಕೇಳದೆ ಹೊರಡ್ತಾನೆ. ನಾನು ಅಣ್ಣ ರಾತ್ರಿ ಹೊತ್ತು ಒಬ್ನೇ ಹೋಗ್ತಾನಲ್ಲ ಅಂತ ಅವನ ಹಿಂದೆ ಬೆಂಬಲಕ್ಕೆ ಇವನು ಹೋಗ್ತಾನೆ ಸುಗ್ರೀವ. ಮಾಯಾವಿಗೆ ಇವ್ರಿಬ್ರು ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ. ಅವನೇನ್ ಮಾಡ್ತಾನೆ, ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ. ಓಡ್ಬಿಟ್ಟು ಹೋಗಿ ಒಂದು ಗುಹೆ, ಒಂದು ಕೆಳಗೆ ಇರ್ತಕ್ಕಂತಹ ಅಂದ್ರೆ ಬಿಲದ ತರ ಇರುತ್ತದು, ಒಂದು ಗುಹೆ, ಒಂದು ಕೇವ್, ಅದ್ರೊಳಗಡೆ ಓಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ ಮಾಯಾವಿ. ವಾಲಿಗೆ ಕೋಪ ಜಾಸ್ತಿ. ಅವನು ಸುಗ್ರೀವಂಗ್ ಹೇಳ್ತಾನೆ, ನಾನು ಒಳಗಡೆ ಹೋಗ್ತೀನಿ, ಸುಗ್ರೀವ ನೀನು ಆಚೆ ಕಡೆನೆ ನಿಂತು ಕಾವಲ್ ಕಾಯ್ತಾರು, ಅವನನ್ನ ಕೊಂದ್ಬಿಟ್ಟು ಬರ್ತೀನಿ ಒಳಗಡೆ ಹೋಗಿ ಅಂತ ಹೇಳ್ತಾನೆ. ಇವನು ಹೇಳ್ತಾನೆ, ನಾನು ಜೊತೆಗೆ ಬರ್ತೀನಿ ಅಣ್ಣ ಅಂತ ಹೇಳ್ತಾನೆ. ಇಲ್ಲ ನೀ ಬರ್ಬೇಡ, ನೀನ್ ಇಲ್ಲೇ ಇದ್ದು ಕಾವಲ್ ಕಾಯಿ ಅಂತ ಹೇಳಿ ಅವನನ್ನ ಬಿಟ್ಬಿಟ್ಟು ಒಳಗಡೆ ಹೋಗ್ತಾನೆ. ಇವನು ಪಾಪ ಅಲ್ಲಿ 1 ವರ್ಷಗಳ ಕಾಲ ಕಾಯ್ತಾ ಕೂತಿರ್ತಾನೆ ಆ ಗುಹೆಯ ಆಚೆ ಕಡೆಗೆ. ಒಂದು ವರ್ಷ ಕಾದ್ರೂನು ವಾಲಿ ಹಿಂತಿರುಗಿ ಬರೋದಿಲ್ಲ. ಆಮೇಲೆ 1 ವರ್ಷದ ಹತ್ರ ಬಂದಾಗ ಒಳಗಡೆಯಿಂದ ನೊರೆಯಾಗಿ ರಕ್ತ ಆಚೆ ಕಡೆ ಬರುತ್ತೆ. ಆಗ ಜೊತೆಗೆ ರಾಕ್ಷಸ ಜೋರಾಗಿ ಕೂಗ್ತಾ ಇರೋ ಶಬ್ದಗಳು ಕೇಳ್ಸತ್ತೆ, ಗರ್ಜನೆ ಮಾಡ್ತಾ ಇರೋದು. ಇದರಿಂದ ಇವನೇನ್ ಅನ್ಕೊಂಡ್ಬಿಡ್ತಾನೆ, ವಾಲಿ ಅಣ್ಣ ಸತ್ ಹೋಗಿದ್ದಾನೆ, ಅವನ್ ರಕ್ತ ಆಚೆ ಬರ್ತಾ ಇದೆ, ಅವನನ್ನ ಕೊಂದ ರಾಕ್ಷಸ ಒಳಗಡೆಯಿಂದ ಗರ್ಜನೆ ಮಾಡ್ತಾ ಇದ್ದಾನೆ, ಈಗ ಅವನ್ ಆಚೆ ಕಡೆ ಬಂದು ನಮ್ಮ ರಾಜ್ಯದನ್ನೆಲ್ಲ ಹಾಳು ಮಾಡ್ತಾನೆ ಅಂತ ಹೆದರ್ಬಿಟ್ಟು ಅವನ್ ಆಚೆ ಬರ್ದೇ ಇರಂಗೆ ಆ ಗುಹೆಗೆ ಒಂದು ದೊಡ್ಡ ಕಲ್ಲು ಇಟ್ಬಿಡ್ತಾನೆ ಅವನು ಸುಗ್ರೀವ. ತುಂಬಾ ಕಳವಳ, ಭಯ ಆಗತ್ತ ಅವನಿಗೆ. ಅಲ್ಲಿ ಅಣ್ಣ ಅಂತ ಬಲಶಾಲಿಯನ್ನೇ ಕೊಂದಿದ್ದಾನೆ ಅಂದ್ರೆ ನಮ್ನೆಲ್ಲಾನು ಕೊಂದು ಬಿಡ್ತಾನ ಅವನು ಅಂತ ಹೇಳಿ ಅಲ್ಲಿ ಒಂದ್ ಕಲ್ಲು ಇಟ್ಬಿಡ್ತಾನ ಆಚೆ ಬರ್ದೇ ಇರೋನು. ಆ ರಾಕ್ಷಸ ಒಳಗಡೆನೆ ಸಾಯಿಲಿ ಅಂತ ಇವನ್ ಹಾಗೆ ಮಾಡ್ತಾನೆ. ಬಳಿಕ ಕಿಷ್ಕಿಂದೆ ವಾಪಸ್ ಬಂದು ವಾಲಿ ಸತ್ತಿರೋ ಸುದ್ದಿ ಯಾರಿಗೂ ಹೇಳಲ್ಲ, ಮುಚ್ಚಿಟ್ಬಿಡ್ತಾನೆ. ಯಾಕೆಂದ್ರೆ ರಾಜ್ಯದಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಆಗತ್ತೆ, ಜನಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಸುಮ್ನೆ ದುಃಖವಾಗಿ ಇರ್ತಾನೆ ಯಾವಾಗ್ಲೂ. ಆದರೆ ಅವನ ಮಂತ್ರಿಗಳು ಹೇಗೋ ಇದನ್ನ ಕಂಡುಹಿಡಿದು ಬಿಡ್ತಾರೆ. ಆಮೇಲೆ ಇವನ್ಗ್ ಹೋಗಿ ಕೇಳ್ತಾರೆ, ಏನಾಯ್ತು ಹೇಳು ಅಂತ. ಆಗ ಇವನ್ ದುಃಖದಿಂದ ಆಗಿದ್ದೆಲ್ಲ ಘಟನೆ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ರಾಜ್ಯ ಅನಾಥ ಆಗ್ಬಾರ್ದು, ರಾಜ ಇಲ್ದೇ ಇದ್ರೆ ರಾಜ್ಯ ಅರಾಜಕತೆ ಉಂಟಾಗತ್ತೆ, ನೀನೇ ರಾಜ ಆಗ್ಬೇಕು ಅಂತ ಅವನಿಗೆ ಇಷ್ಟ ಇಲ್ದೆ ಹೋದ್ರು ಬಲವಂತವಾಗಿ ಅವನಿಗೆ ಪಟ್ಟ ಕಟ್ತಾರೆ. ಇವನು ಹಂಗ್ ಮಾಡಿದ್ರು ಸಹ ಮನಸ್ಸಿನೊಳಗಿಂದ ನಮ್ಮ ಅಣ್ಣನೇ ರಾಜ, ನಾನು ಅವನ ಪ್ರತಿನಿಧಿ, ಅವನ ಮಗ ಅಂಗದ ದೊಡ್ಡವನಾಗ ತನಕ ನಾನು ರಾಜ್ಯವನ್ನ ಅವನ ಪರವಾಗಿ
ಪ್ರತಿನಿಧಿಸ್ತಾ ಇರ್ತೀನಿ ಅಂದ್ರೆ ಒಂದು ರೆಪ್ರೆಸೆಂಟೇಟಿವ್ ಹಾಗೆ ಆಳ್ಬೇಕು, ರಾಜ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇವ್ನು ಪಟ್ಟಣದಲ್ಲಿ ಕುತ್ಕೋತಾನೆ. ಒಂದು ದಿನ ಆ ಮಾಯಾವಿನ ಕೊಂದು ವಾಲಿ ವಾಪಸ್ ಬರ್ತಾನೆ. ವಾಲಿ ಹಿಂತಿರುಗಿ ಬರ್ತಾನೆ. ಇವನು ಓಡ್ ಹೋಗಿ ಅವ ಅಣ್ಣನ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ ನಡೆದ ಎಲ್ಲ ವಿಷಯವನ್ನು ಅವನಿಗೆ ಹೇಳ್ತಾನೆ. ಹೇಳ್ಬಿಟ್ಟು, ಅಣ್ಣ ನಿನ್ನ ರಾಜ್ಯ ನೀನು ವಾಪಸ್ ತಗೋ ಅಂತ ಅಣ್ಣನಿಗೆ ರಾಜ್ಯವನ್ನ ಕೊಡ್ತಾನೆ. ಆದ್ರೆ ವಾಲಿ ಇದರಿಂದ ಸಮಾಧಾನ ಆಗಲ್ಲ. ತುಂಬಾ ತಿರಸ್ಕಾರದಿಂದ ಧಿಕ್ಕರಿಸಿ ಇವನನ್ನ ಮಾತಾಡ್ತಾನ ಅವನು. ನಾನು ಸಾಯ್ಬೇಕು ಅಂತಾನೆ ನೀನು ಕಾಯ್ತಾ ಇದ್ದೆ, ನೀನ್ ಅದಕ್ಕೆ ಅದ್ರ ಬಾಗಿಲು ಮುಚ್ಚಿಬಿಟ್ಟು ಬಂದಿದೀಯಾ, ನಿನ್ನನ್ನು ಎಷ್ಟು ನಂಬಿದ್ದೆ ನಾನು. ಇವನು ಹೇಳ್ತಾನೆ, ಇಲ್ಲ ಅಣ್ಣ, ನಾನ್ ನೀನು ಅಂತ ಅನ್ಕೊಳ್ಳಿಲ್ಲ, ಅವನು ಆಚೆಗೆ ಬರ್ತಾನೆ ಅಂತ. ಇವನು ಎಷ್ಟೇ ಪ್ರಯತ್ನ ಪಟ್ಟು ಹೇಳಿದ್ರು ವಾಲಿ ನಂಬೋದಿಲ್ಲ. ಆ ರೀತಿ ಇವನು ನನಗೆ ಮೋಸ ಮಾಡಿದಾನೆ, ಇವನು ದ್ರೋಹಿ ಅಂತ ರಾಜ್ಯಸಭೆಯಲ್ಲಿ ಎಲ್ರೂ ಮುಂದೆ ಇವನ ಮೇಲೆ ಡಿಕ್ಲೇರ್ ಮಾಡಿ ಇವನನ್ನು ಉಟ್ಟ ಬಟ್ಟೆಯಲ್ಲೇ ರಾಜ್ಯದಿಂದ ಹೊರಗಡೆ ಅಟ್ಟ ಬಿಡ್ತಾನವನು. ರಾಮ, ಅವನ ಭಯದಿಂದ ಇಡೀ ಭೂಮಿ ಎಲ್ಲ ಸುತ್ತಿದೀನಿ ನಾನು, ಸಮುದ್ರ ಮೇಲೆಲ್ಲ ಹಾರಿ ಹೋಗಿದ್ದೀನಿ, ಬೆಟ್ಟಗಳ ಮೇಲೆಲ್ಲ ಹತ್ತು ಕೂತಿದ್ದೀನಿ. ಈಗ ಕೊನೆಗೊಂದು ಈ ಋಷಿಮುಖ ಪರ್ವತದಲ್ಲಿ ಸೇರ್ಕೊಂಡಿದೀನಿ. ಋಷಿ ಶಾಪದ ಕಾರಣ ಅವನು ಇಲ್ಲಿಗೆ ಬರಲ್ಲ. ಇಷ್ಟು ದಿನ ನಡೆದ ಈ ಘಟನೆಗಳನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಎಷ್ಟು ನೋವು ಯಾತನೆ ಆಗತ್ತೆ ಗೊತ್ತಾ. ಅಣ್ಣ ಮಾಡಿರೋ ಅಪಮಾನ ನನಗೇನಾದ್ರೂ ಮರೆಯಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಗಟ್ಟಿಯಾಗಿ ಅಳಕ್ ಶುರು ಮಾಡ್ಬಿಡ್ತಾನೆ. ಈಗ ಒಂದು ವಿಷಯ ಬರುತ್ತೆ. ರಾಮ, ನೀನು ಬಾಣ ನನಗೆ ಪ್ರತಿಜ್ಞೆ ಮಾಡಿದ್ಯಾ, ವಾಲಿಯನ್ನ ಕೊಲ್ತೀಯ ಅನ್ನೋದ್ರಲ್ಲಿ ನಂಗೆ ಸಂಶಯ ಇಲ್ಲ. ಆದ್ರೆ ನಿಂಗ್ ನನ್ನ ಅಣ್ಣನ ಸಾಹಸ ಶಕ್ತಿ ನಿನಗ್ ಗೊತ್ತಿಲ್ಲ, ನೀ ನೋಡಿಲ್ಲ ಅವನನ್ನ. ಅವನ ಪರಾಕ್ರಮ ಹೇಳ್ತೀನಿ ಕೇಳು. ಅವನು ಸೂರ್ಯೋದಯಕ್ಕೆ ಪೂರ್ವ ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡಿದ್ರೆ ಪೂರ್ವದಿಂದ ಪಶ್ಚಿಮದ ತನಕ ಹೋಗಿ ಅಲ್ಲಿ ಪೂಜೆ ಸಂಧ್ಯಾವಂದನೆ ಮಾಡ್ಕೊಂಡು ವಾಪಸ್ ಬಂದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಇಡೀ ಒಂದು ದಿನದಲ್ಲಿ ಎಲ್ಲಾ ದಿಕ್ಕುಗಳಲ್ಲೂ ಓಡಾಡ್ತಾನೆ. ಆದ್ರೆ ಒಂದು ಸ್ವಲ್ಪನೂ ಆಯಾಸ ಆಗಲ್ಲ ಅವನಿಗೆ. ಪರ್ವತಗಳ ಮೇಲೆ ನಿಂತ್ಕೊಂಡು ಪುಟ್ಟ ಪುಟ್ಟ ಶಿಖರಗಳನ್ನ ಎಸ್ತ್ ಬಿಡ್ತಾನೆ ಮೇಲ್ಗಡೆಗೆ. ಎಸ್ತು ಆಮೇಲೆ ಕೈಯಲ್ಲಿ ಹಿಡಿತಾನೆ. ದೊಡ್ಡ ದೊಡ್ಡ ಮರಗಳನ್ನ ಒಂದೇ ಕೈಯಲ್ಲಿ ಹಿಡಿದು ಕಿತ್ತಿ ಎಸ್ತ್ ಬಿಡ್ತಾನೆ. ದೊಡ್ಡ ದೊಡ್ಡ ಮರಗಳನ್ನ ಅಂತ ಹೇಳ್ಬಿಟ್ಟು ಅವನ ಪರಾಕ್ರಮದ ವೃತ್ತಾಂತವನ್ನ ಹೇಳಕ್ಕೆ ಶುರು ಮಾಡ್ತಾನೆ. ಹಿಂದೆ ದುಂದುಬಿ ಅಂತ ಒಬ್ಬ ರಾಕ್ಷಸ, ತುಂಬಾ ಪವರ್ಫುಲ್. 2 ಕೈಗಳಲ್ಲೂ 1000 ಆನೆಗಳ ಬಲ ಇತ್ತಂತೆ, ಭೀಮನಿಗಿದ್ದ ಹಾಗೆ. ಅವನಿಗೆ ತುಂಬಾ ಶೌರ್ಯ ಸಾಹಸ, ಯಾರ ಜೊತೆನಾರು ಯುದ್ಧ ಮಾಡ್ಬೇಕು ಅಂತ ಅವನಿಗೆ, ದುಂದುಬಿಗೆ. ಅವನೇನ್ ಮಾಡ್ತಾನೆ, ಸಮುದ್ರ ರಾಜನ ಹತ್ರ ಹೋಗಿ ಯುದ್ಧಕ್ಕೆ ಬಾ ಅಂತ ಕರಿತಾನೆ. ಅವ್ರಗಳಿಗೆ ಅವ್ರ ಶಕ್ತಿ ಸಾಮರ್ಥ್ಯ ಅಷ್ಟು ಒಂಥರ ಅವ್ರಿಗೆ ಅಹಂಕಾರ ಮತ್ತು ತರ್ಸಿರತ್ತೆ ಅವ್ರಿಗೆ. ಸಮುದ್ರ ರಾಜ ಹೇಳ್ತಾನೆ, ನಿನ್ ಜೊತೆ ಯುದ್ಧ ಮಾಡೋ ಶಕ್ತಿ ಇಲ್ಲಪ್ಪ, ನೀನು ಹಿಮವಂತ ಬೆಟ್ಟದ ಹತ್ರ ಹೋಗು ಅಂತ ಕಳಿಸ್ತಾನೆ. ಆಮೇಲೆ ಹಿಮವಂತನ ಹತ್ರ ಹೋಗ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನಗೂ ನಿನ್ನನ್ನ ಎದುರಿಸೋ ಶಕ್ತಿ ಇಲ್ಲಪ್ಪ ದುಂದುಬಿ, ನಿನಗೆ ಸರಿಯಾದವನು ಅಂದ್ರೆ ವಾಲಿ ಮಾತ್ರ, ಕಿಷ್ಕಿಂಧೆಯಲ್ಲಿದ್ದಾನೆ, ಹೋಗು ಅವನ ಹತ್ರಕ್ಕೆ ಅಂತ ಕಳಿಸ್ತಾರೆ. ಅವನು ಬರ್ತಾನೆ, ಬಂದ್ಬಿಟ್ಟು ಕಿಷ್ಕಿಂಧೆಗೆ ಬರ್ತಾನೆ. ಇಡೀ ಕಿಷ್ಕಿಂಧೆಲೆಲ್ಲ ಹಾವಳಿ ದಾಳಿ ಮಾಡಕ್ ಶುರು ಮಾಡ್ತಾನೆ. ಇದೆಲ್ಲ ಕೇಳಿಸ್ಕೊಂಡ ವಾಲಿ, ರಾತ್ರಿ ಹೊತ್ತಾಗಿರುತ್ತೆ, ಅವನ ಅಂತಃಪುರದಲ್ಲಿ ಮಲಗಿರ್ತಾನವನು. ಎದ್ದು ಬಂದ್ಬಿಟ್ಟು, ಏ ದುಂದುಬಿ, ಹೊರಟೋಗಿಲ್ಲಿಂದ, ಸುಮ್ನೆ ಜೀವ ಉಳಿಸ್ಕೊ, ನನ್ ಜೊತೆ ಯುದ್ಧಕ್ ಬರ್ಬೇಡ, ಹೋಗು ಅಂತ ಬೈತಾನೆ. ಯಾಕೆ ಗಲಾಟೆ ಮಾಡ್ತಾ ಇದೀಯ, ಹೋಗಿಲ್ಲಿಂದ ಅಂತ. ಆದ್ರೆ ದುಂದುಬಿಗೆ ಆ ಹೆಂಗಸರು ಮುಂದೆ ಅಂತಃಪುರದಲ್ಲಿ ನಿಂತ್ಕೊಂಡ್ ಹಂಗ ಅನ್ನಲ್ಲ, ಹೆಂಗಸರು ಮುಂದೆ ನಿಂತ್ಕೊಂಡ್ ಹಿಂಗೆಲ್ಲಾ ಮಾತಾಡ್ಬೇಡ, ಯುದ್ಧ ಮಾಡು ನೋಡೋಣ ನನ್ ಜೊತೆಗೆ ಅಂತ ಅವನಿಗೆ ಚಾಲೆಂಜ್ ಮಾಡ್ತಾನೆ ವಾಲಿಗೆ. ಈ ಮಾತು ಕೇಳಿ ವಾಲಿ ತುಂಬಾ ಕೋಪ ಬರುತ್ತೆ.
ಎದ್ ಬಂದು ಆ ರಾಕ್ಷಸನ್ನ ಜೊತೆ ಯುದ್ಧ ಮಾಡಿ ಅವನನ್ನ ಸೋಲ್ಸಿ ನೆಲಕ್ಕೆ ಅಪ್ಪಳಿಸಿ ಹಾಕ್ತಾನ ಅವನನ್ನು. ಅವನ ಅಷ್ಟ್ ಮಾಡಿದ್ರು ಕೋಪ ಹೋಗಲ್ಲ. ಅವನ್ ಡೆಡ್ ಬಾಡಿ, ಅವನ ಮೃತ ದೇಹವನ್ನ ತಗೊಂಡು ಎತ್ತಿ ಎತ್ತಿ ತಿರುಗಿಸಿ 1 ಯೋಜನ ದೂರದಷ್ಟು ಬಿಸಾಕ್ತಾನೆ. 1 ಯೋಜನ ಅಂತಂದ್ರೆ ಇವಾಗಿನ ಲೆಕ್ಕದಲ್ಲಿ 12.8 ಕಿಲೋಮೀಟರ್ಸ್, 7.64 ಮೈಲ್ಸ್. ಅಷ್ಟು ದೂರಕ್ಕೆ ಎತ್ತು ಬಿಸಾಕ್ತಾನ ಅವನನ್ನ, ದುಂದುಬಿನ. ಹಾಗೆ ಬಿಸಾಕ್ದಾಗ ಅದು ಮತಂಗ ಮುನಿಗಳ ಆಶ್ರಮದಲ್ಲಿ ಕೆಲವು ಅವನ ರಕ್ತದ ಇದು ಬೀಳುತ್ತೆ. ಆಶ್ರಮವನ್ನ ಅಶುದ್ಧ ಮಾಡೋದಿಕ್ಕೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲಿರೋ ವಾನರನ್ನೆಲ್ಲ ಓಡಿಸ್ತಾರ ಅವರು ಮತಂಗ ಋಷಿಗಳು. ವಾಲಿಯನ್ನ ಕರೆದು, ನೀನು ಆಶ್ರಮದೊಳಗ್ ಬರ್ಬೇಡ, ನೀನೇನಾದ್ರು ಇಲ್ಲಿ ಒಳಗ್ ಬಂದೆ ನೋಡು ಸಾಯ್ತೀಯ ನೀನು ಅಂತ ಶಾಪ ಕೊಡ್ತಾರೆ. ವಾಲಿ ಓಡಿ ಹೋಗಿ ಮತಂಗ ಮಹರ್ಷಿಗಳ ಕಾಲ್ ಹಿಡ್ಕೋತಾನೆ. ಅವ್ರು ಏನು ಮಾತಾಡಲ್ಲ, ತುಂಬಾ ನಿರಾಸೆಯಾಗಿ ಅಲ್ಲಿಂದ ಬರ್ತಾನೆ. ಆ ಶಾಪದಿಂದ ಅವನು ಋಷ್ಯಮುಖ ಪರ್ವತಕ್ಕೆ ಬರೋದಿಲ್ಲ. ಆದ್ರಿಂದ ನಾನು ಜೀವಂತವಾಗಿ ಇಲ್ಲಿ ಉಳ್ಕೊಂಡಿದೀನಿ. ನೋಡು ರಾಮ, ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಪರ್ವತಾಕಾರವಾಗಿದೆಯಲ್ಲ, ಅದೇ ದುಂದುಬಿಯ ಅಸ್ಥಿ ಪಂಜರ. ರಾಮ ಇಲ್ಲಿ ನೋಡು, ಎಷ್ಟೊಂದು ಸಾಲು ಮರಗಳಿದೆ, ದೊಡ್ಡ ದೊಡ್ಡ ವೃಕ್ಷಗಳಿದೆ. ಇದನ್ನೆಲ್ಲ ವಾಲಿ ಎಷ್ಟು ಶಕ್ತಿ ಅಂದ್ರೆ 1 ಕೈಯಿಂದ ಅದನ್ನೆಲ್ಲ ಅಲ್ಲಾಡ್ಸಿ ಹಾಕ್ಬಿಡ್ತಾನೆ. ಅದ್ರಲ್ಲಿ 1 ಎಲೆ ಇರಬಾರ್ದು, ಹಂಗೆ ಅದನ್ನ ಒಂದು ರೂಟ್ ಇಂದ ಕಿತ್ತೆಸ್ಬಿಡ್ತಾನೆ. ಅಂತಹ ವೀರನನ್ನ ನೀನ್ ಹೆಂಗೆ ಫೇಸ್ ಮಾಡ್ತೀಯಾ ಅಂತಾನೆ ನಂಗೆ ಚಿಂತೆ ಆಗಿದೆಯಲ್ಲ ಅಂತ ಹೇಳ್ತಾನೆ. ಲಕ್ಷ್ಮಣನಿಗೆ ಸುಗ್ರೀವನ ಈ ಮಾತು ಕೇಳಿ ನಗು ಬರುತ್ತೆ. ಸುಗ್ರೀವ, ಹಾಗಾದ್ರೆ ನಿಂಗ್ ನನ್ನ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ಅವನ ಮಾತು ಉಳಿಸ್ಕೊಳ್ಳಲ್ಲ ಅಂತನಾ? ನಿಂಗ್ ಸಂಶಯನ ಅವನ ಶಕ್ತಿ ಮೇಲೆ? ಹೋಗ್ಲಿ ಬಿಡಪ್ಪ, ನಿನಗೆ ಮನವರಿಕೆ ಮಾಡ್ಬೇಕಲ್ಲ ನಮ್ಮ ಅಣ್ಣ ಶಕ್ತಿವಂತ ಅಂತ. ಏನ್ ಮಾಡ್ಬೇಕು ನಮ್ಮ ಅಣ್ಣ ಹೇಳು ನೋಡೋಣ ಅಂತ ಕೇಳ್ತಾನೆ. ನಿನ್ ಮನ್ಸಿಗೂ ಸಮಾಧಾನ ಆಗತ್ತೆ ಅಂತ ಹೇಳ್ತಾನೆ. ಸುಗ್ರೀವನಿಗೆ ಒಂಥರ ನಾಚಿಕೆ, ಸಂಕೋಚ ಆಗ್ಬಿಡುತ್ತೆ. ಅವನ್ ಹೇಳ್ತಾನೆ, ನಂಗ್ ವಾಲಿ ಬಗ್ಗೆ ತುಂಬಾ ಭಯ, ರಾಮನ ಶೌರ್ಯದ ಬಗ್ಗೆ ನಂಗೇನ್ ಸಂಶಯ ಇಲ್ಲ. ಆದ್ರೆ ಲಕ್ಷ್ಮಣ, ನೀನ್ ತಪ್ಪು ತಿಳ್ಕೋಬೇಡ. ವಾಲಿ ಭಯ ನನಗೆ ಎಷ್ಟು ಇದೆ ಅಂದ್ರೆ ರಾಮನ ಕೈಲಿ ಕೆಲಸ ಆಗತ್ತೋ ಇಲ್ವೋ ಅಂತ ಸ್ವಲ್ಪ ಆತಂಕನೂ ಆಗ್ತಾ ಇದೆ. ರಾಮ ಈ ದುಂದುಬಿಯ ಅಸ್ಥಿ ಪಂಜರವನ್ನ ಕಾಲಿನಿಂದ ಒದಿಲಿ, 200 ಬಿಲ್ಲಿನಷ್ಟು ದೂರ ಹೋಗಿ ಬೀಳ್ಲಿ ಅದು, ಆಗ ನಾನು ವಾಲಿ ಸತ್ತ ಅಂತ ತಿಳಿತೀನಿ ಅಂತಾನೆ. ಆ ಮಾತನ್ ಕೇಳಿ ರಾಮ, ಸುಗ್ರೀವ ಹೇಳ್ತಾನೆ, ರಾಮ ತಪ್ಪು ತಿಳಿಬೇಡ, ವಾಲಿ ಮಹಾಬಲಶಾಲಿ, ಅವನು ಯಾವ ಯುದ್ಧದಲ್ಲೂ ಸೋತಿಲ್ಲ. ದೇವತೆಗಳು ಅವನ ಸಾಹಸ ನೋಡಿ ಆಶ್ಚರ್ಯ ಪಡ್ತಾರೆ. ಅವನು ತುಂಬಾ ದುರಹಂಕಾರಿ, ಯಶಸ್ಸು ಅವನ ತಲೆ ಹತ್ಬಿಟ್ಟಿದೆ, ಅದು ನನಗ್ ಭಯ ಪಡಿಸ್ತಾ ಇದೆ. ನಿನ್ನನ್ನ ಪರೀಕ್ಷೆ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಪ್ಪ ಅಂತ ಕೇಳ್ತಾನೆ. ನಿನ್ನನ್ನು ನಾನು ಎಂದೂ ನೋಡಿಲ್ಲ, ನಿನ್ನ ಶೌರ್ಯವನ್ನ, ಅದಕ್ಕೆ ಕೇಳ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಮ ನಕ್ಕು ಹೇಳ್ತಾನೆ, ಸುಗ್ರೀವ, ನಿನ್ನ ಸಂದೇಹ ಸಹಜವಾದದ್ದೇ, ನಿನ್ನ ಮನಸ್ಸಿಗೆ ಸಮಾಧಾನ ಆಗುವಾಗ ನಾ ಮಾಡ್ತೀನಿ ಅಂತ ಹೇಳಿ ಎಡಗಾಲ ತುದಿ ಬೆರಳಿಂದ ಆ ದುಂದುಬಿಯ ಅಸ್ಥಿ ಪಂಜರವನ್ನ ಎಡಗಾಲ ತುದಿಯಿಂದ ಒದಿತಾನೆ ರಾಮ. ಅದು 10 ಯೋಜನ ದೂರ ಹೋಗಿ ಬೀಳತ್ತೆ. ಅಂದ್ರೆ ಇಲ್ಲಿಂದ ಮೈಸೂರು ಅಷ್ಟು ಡಿಸ್ಟೆನ್ಸ್ ಹೋಗಿ ಬೀಳತ್ತದು. ಸುಗ್ರೀವನಿಗೆ ಆಶ್ಚರ್ಯ ಆಗೋಗತ್ತೆ. ಅವನ್ ಹೇಳ್ತಾನೆ, ರಾಮ, ನಿನ್ನ ಸಾಹಸ ನೋಡಿ ಖುಷಿ ಆಯ್ತಪ್ಪ, ಆದ್ರೆ ವಾಲಿ ದುಂದುಬಿನ ಸಾಯಿಸಿದಾಗ ಅದು ರಕ್ತ ಮಾಂಸ ಎಲ್ಲ ತುಂಬಿತ್ತು, ದೇಹ ಗಟ್ಟಿ ಭಾರವಾಗಿತ್ತು. ಈಗ ಬರೀ ಅಸ್ಥಿ ಪಂಜರ ಅದು, ಅದನ್ನ ಎಸಿಬೇಕಾದ್ರೆ ಏನಂತ ಶಕ್ತಿ ಬೇಡ. ಅದು ಅಲ್ಲದೆ ಅವನವಾಗ ಯುದ್ಧ ಮಾಡಿ ತುಂಬಾ ಸುಸ್ತಾಗಿದ್ದ. ನೀನು ಈಗ ತುಂಬಾ ಫ್ರೆಶ್ ಆಗಿ ಉತ್ಸಾಹವಾಗಿ ಆದ್ರಿಂದ ಅದೊಂದೇ ಟೆಸ್ಟ್ ಸಾಲದು.
ನೀನು ಒಂದು ಬಾಣದಿಂದ ಒಂದು ವೃಕ್ಷವನ್ನ ನೀನು ನಿನ್ನ ಬಾಣ ಒಂದು ವೃಕ್ಷಕ್ಕೆ ನೀನು ಒಂದು ಸತಿ ಹೊಡೆದ್ರೆ ಆ ವೃಕ್ಷವನ್ನ ಪಿಯರ್ಸ್ ಮಾಡ್ಕೊಂಡು ತೂತ್ ಮಾಡ್ಕೊಂಡು ಹೋಗ್ಬೇಕದು. ನಾನು ಒಪ್ಕೋತೀನಿ ನೀನು ವಾಲಿಗಿಂತ ಶಕ್ತಿಶಾಲಿ ಅಂತ ರಾಮ ಮಾತಾಡಲ್ಲ, ತನ್ನ ಬಿಲ್ಲನ್ನ ಎತ್ಕೋತಾನೆ. ಒಂದು ಬಾಣ ಹುಡಿ, ಸಾಲಾಗಿ ಮರಗಳಿರುತ್ತೆ. ಒಂದು ಬಾಣದಿಂದ 7 ಮರಗಳನ್ನ ಅದು ಬಾಣ ತೂರ್ಕೊಂಡು ಹೋಗುತ್ತೆ. ಅದನ್ನ ನೋಡಿದ 5 ಕಪಿಗಳಿಗೂ ಅಚ್ಚರಿಯೋ ಅಚ್ಚರಿ. ಅವರೆಲ್ಲ ಹಾರಿ 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 ನೆಗೆದು ಕುಣಿದಾಡ್ಬಿಡ್ತಾರೆ. ವಾಲಿಗೆ ಈಗ್ಲೇ ಸುಗ್ರೀವನಿಗೆ ವಾಲಿ ಈಗ್ಲೇ ಸತ್ನೇನೋ ಅನ್ನಷ್ಟು ಖುಷಿ ಆಗ್ಬಿಡುತ್ತೆ. ಸಂಶಯ ಪಟ್ಬಿಟ್ನಲ್ಲ ರಾಮ ನಿನ್ನ ಮೇಲೆ ಅಂತ ಬಾರಿ ಬಾರಿಗೆ ಕ್ಷಮೆ ಕೇಳ್ತ. ರಾಮನ ಶೌರ್ಯವನ್ನ ಮುಕ್ತ ಮನಸ್ಸಿನಿಂದ ಸ್ತೋತ್ರ ಮಾಡಿದ ಅಂತ ಇದೆ ಇಲ್ಲಿ. ಮತ್ತೆ ನಾನು ಬರ್ತೀನಿ ಆಧ್ಯಾತ್ಮ ರಾಮಾಯಣ ಮತ್ತು ಅದರಲ್ಲಿ ರಾಮನನ್ನ ಪರಬ್ರಹ್ಮನೆಂತಲೂ ನಾರಾಯಣ ಸರ್ವವ್ಯಾಪ್ತನೆಂತಲೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಚಿತ್ರಣ ಇದೆ. ವಾಲ್ಮೀಕಿ ರಾಮಾಯಣದ ಹಾಗೆ ಇಲ್ಲ. ಈ ಆಧ್ಯಾತ್ಮ ರಾಮಾಯಣ ವ್ಯಾಸರ ರಚನೆ ಅಂತ ನಾನು ನೋಡಿದೆ, ಅಥವಾ ರಮಾನಂದ ಅಂತಾನು ನೋಡಿದ್ದಾರೆ. ಅದರಲ್ಲಿ ಸುಗ್ರೀವ ಸ್ತುತಿ ಮಾಡ್ತಾನೆ ರಾಮನನ್ನ. ಈ ಒಂದು ಘಟನೆ ಆದ್ಮೇಲೆ ಪರಬ್ರಹ್ಮ ಸರ್ವವ್ಯಾಪ್ತ ನಾರಾಯಣ ಬ್ರಹ್ಮ ರುದ್ರಾದಿ ವಂದಿತ ಪರಮಾತ್ಮ ಅಂತ ಪಾದವನ್ನ ಹಿಡ್ಕೊಂಡು ಸ್ತುತಿ ಮಾಡ್ತಾನೆ ಸುಗ್ರೀವ. ಇದರಲ್ಲಿ ರಾಮನನ್ನ ಕ್ಷಮೆ ಕೇಳ್ತಾನೆ, ಮತ್ತೆ ರಾಮನ ಶೌರ್ಯವನ್ನ ಕೊಂಡಾಡ್ತಾನೆ. ಈಗ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ, ಎಷ್ಟೋ ರಾಮಾಯಣಗಳು ಇದೆ. ನಮಗೆ ಗೊತ್ತಿರೋ ಹಾಗೆ ತುಳಸಿದಾಸರ ರಾಮಚರಿತ ಮಾನಸ, ಇದು ಆಧ್ಯಾತ್ಮ ರಾಮಾಯಣ. ಅಧ್ಯಾತ್ಮ ರಾಮಾಯಣ ನಾನು ಓದಿರೋ ಪ್ರಕಾರ ಅದ್ವೈತ ವೇದಾಂತವನ್ನ ಆ ಫ್ರೇಮ್ ವರ್ಕ್ ಅಲ್ಲಿ ಬರೆದಂತಹದ್ದು ಅಧ್ಯಾತ್ಮ ರಾಮಾಯಣ ಅಂತ ಹೇಳ್ತಾರೆ. ಆನಂದ ರಾಮಾಯಣ, ಕಂಬ ರಾಮಾಯಣ, ಎಷ್ಟೋ ತರಹದ ರಾಮಾಯಣಗಳು ಇದೆ. ಆದರೆ ನಮ್ಮ ರೆಫರೆನ್ಸ್ಗೆ ಯಾವಾಗ್ಲೂ ವಾಲ್ಮೀಕಿ ರಾಮಾಯಣವನ್ನೇ ನಾವು ಅಥೆಂಟಿಕ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಯಾಕೆ ಅಂದ್ರೆ ಆ ಗ್ರಂಥಗಳಲ್ಲಿ ಆ ಕವಿಯ ಒಂದು ಭಾವನೆಯು ಜೊತೆಗೆ ಮಿಕ್ಸ್ ಆಗಿದೆ. ಅವನು ಅನನ್ಯ ಭಕ್ತನೇ ಆಗಿದ್ರು, ಆ ಭಕ್ತನ ಒಂದು ದೃಷ್ಟಿಕೋನನು ಅದರಲ್ಲಿ ಸೇರಿದೆ. ಇಲ್ಲಿ ಏನಾಗತ್ತೆ ಅಂದ್ರೆ ನಮಗೆ ಜ್ಞಾಪಕ ಇರೋ ಹಾಗೆ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ಬಂದು ಇನ್ಸ್ಪೈರ್ ಮಾಡ್ತಾರೆ. ರಾಮನ ಗುಣಗಳನ್ನೆಲ್ಲ ಹೇಳಿ ವಾಲ್ಮೀಕಿಗಳಿಗೆ ರಾಮಾಯಣವನ್ನು ಬರೆಯಲು ಇನ್ಸ್ಪೈರ್ ಮಾಡ್ತಾರೆ ನಾರದರು. ಆಮೇಲೆ ಮುಂದೆ ಬ್ರಹ್ಮದೇವರು ಬಂದು ಆ ಬರೆಯೋದಕ್ಕೆ ಬೇಕಾದಂತಹ ಜ್ಞಾನವನ್ನ ಎಲ್ಲವನ್ನು ಅವರಿಗೆ ತಿಳಿಸಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಅಂದ್ರೆ ನೀನು ಬರೆಯೋದು ಯಾವುದು ಒಂದು ಪದವು ಅಸತ್ಯವಾಗದೇ ಇರಲಿ. ಯುಗ ಯುಗಗಳಲ್ಲೂ ಇದರ ಒಂದು ಜನ ಇದನ್ನ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನ ಓದಲಿ, ತಿಳ್ಕೊಳ್ಳಿ ಅಂತ. ಆದ್ದರಿಂದ ನಾರದ ಮತ್ತು ಬ್ರಹ್ಮರಿಂದ ಆಶೀರ್ವಾದದಿಂದ ಹೇಗಿದೆಯೋ ಹಾಗೇ ಬರ್ದಿರೋದ್ರಿಂದ ವಾಲ್ಮೀಕಿಗಳು ತಮ್ಮದೇನೋ ಒಂದು ಒಪಿನಿಯನ್ ಹಾಕಿಲ್ಲ ಅಲ್ಲಿ. ಆದ್ರಿಂದ ರಾಮಾಯಣವನ್ನ ಇತಿಹಾಸ ಅಂತಾರೆ. ಇತಿಹಾಸ ಅಂದ್ರೆ ಇದ್ದ ಹಾಗೆ ಬರ್ದಿರೋದು. ಬೇರೆದ್ರಲ್ಲಿ ಏನಾಗತ್ತೆ ಅಂದ್ರೆ ತಪ್ಪಿಲ್ಲ, ಅದರಲ್ಲಿ ಆ ಕವಿಯ ಭಾವನೆ ಒಂದು ಆಡ್ ಆಗತ್ತೆ ಜೊತೆಗೆ. ಆದ್ರಿಂದ ವ್ಯತ್ಯಾಸಗಳು ಕಾಣುತ್ತೆ ನಮಗೆ. ಆದಷ್ಟು ಎಲ್ಲೆಲ್ಲಿ ಆತರ ವ್ಯತ್ಯಾಸಗಳಿದೆ, ರಾಮಚರಿತ ಮಾನಸ, ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಅದಕ್ಕೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸುಗ್ರೀವ ರಾಮನನ್ನ ಸ್ತುತಿ ಮಾಡ್ತಾನೆ ಅಂತ ಆಧ್ಯಾತ್ಮ ರಾಮಾಯಣದಲ್ಲಿ ಇದೆ. ಮುಂದೆ ಅವನಿಗೆ ಸುಗ್ರೀವ ಹೇಳ್ತಾನೆ, ರಾಮ ಇನ್ಯಾಕ್ ತಡ ಮಾಡ್ಬೇಕು, ಹೊರಡೋಣ ನಡಿ, ವಾಲಿನ ಕೊಂದು ಬಿಡೋಣ. ಆಗ ರಾಮ ಅವನನ್ನ ನಗ್ತಾ ಆಲಿಂಗನ ಮಾಡ್ಕೋತಾನೆ. ಲಕ್ಷ್ಮಣ ಹೇಳ್ತಾನೆ, ಆಗ್ಲಿ ಹೊರಡೋಣ ನಡೀರಿ ಕಿಷ್ಕಿಂಧ ಕಡೆಗೆ ಅಂತ. ಅವ ಲಕ್ಷ್ಮಣ ಹೇಳ್ಕೊಡ್ತಾನೆ, ಹೋಗು ನಿಮ್ ಅಣ್ಣನ್ ಕರಿ, ಇವಾಗ ಯುದ್ಧಕ್ ಬಾ ಅಂತ, ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ತಾನೆ. ಎಲ್ರು ಸೇರಿ ಕಿಷ್ಕಿಂಧೆಗೆ ಹೋಗ್ತಾರೆ. ಸುಗ್ರೀವ ಮುಂದಕ್ಕೆ ಹೋಗ್ತಾನೆ. ರಾಮ ಲಕ್ಷ್ಮಣರು ದಟ್ಟವಾದ ಅರಣ್ಯ ಅದು, ಅಲ್ಲಿ ಒಂದು ಮರದ ಹಿಂದೆ ಔತಿಟ್ಕೋತಾರೆ.
ಮುಂದೆ ಏನಾಗತ್ತೆ ಅಂತ ಕಾಯ್ತಾ ಇರ್ತಾರೆ. ಸುಗ್ರೀವ ಕಿಷ್ಕಿಂಧೆ ಮಹಾದ್ವಾರದ ಬಳಿಗೆ ಹೋಗಿ ಜೋರಾಗಿ ಸಿಂಹ ಗರ್ಜನೆ ಮಾಡ್ತಾನೆ. ವಾಲಿಯನ್ನ ಯುದ್ಧಕ್ಕೆ ಬಾ ಅಂತ ಆಹ್ವಾನ ಮಾಡ್ತಾನೆ. ವಾಲಿಗೆ ಕಿವಿಯನ್ನ ನಂಬಕ್ಕಾಗಲ್ಲ. ಏನ್ ಈ ಸುಗ್ರೀವಂಗ್ ಇಷ್ಟು ಧೈರ್ಯ ಬಂದ್ಬಿಟ್ಟಿದೆ. ಆದ್ರೆ ನನಗೆ ಅವನ ಗರ್ಜನೆ ಕೇಳ್ತಾ ಇದೆ. ಯುದ್ಧಕ್ಕೆ ಕರಿತಾ ಇರೋದಂತೂ ಸತ್ಯ. ಮೊದಲು ವಾಲಿಗೆ ನಗು ಬರುತ್ತೆ, ಆಮೇಲೆ ಕೋಪ ಬರುತ್ತೆ. ಹೇ ಸುಗ್ರೀವ, ಇಷ್ಟೊಂದು ಕೊಬ್ಬ ನಿನಗೆ? ಏನೋ ಹುಚ್ಚಿಗೆ ಹಿಡಿದಿದ್ಯಾ ನಿನಗೆ? ನನ್ನನ್ನೇ ಯುದ್ಧಕ್ಕೆ ಕರೆಯಷ್ಟು ಸೊಕ್ಕು ಬಂದಿದ್ಯಾ ನಿಂಗೆ? ಸಡಿ ಮಾಡ್ತೀನಿ ಬಂದು ನಿಂಗೆ ಅಂತಾನೆ. ಕಿಷ್ಕಿಂಧೆಯಿಂದ ಹೊರಗೆ ಬರ್ತಾನೆ. ಇಬ್ಬರಿಗೂ ತುಂಬಾ ಘೋರವಾದ ಯುದ್ಧ ಪ್ರಾರಂಭ ಆಗತ್ತೆ. ಇಬ್ಬರು ಮಹಾವೀರರೇ, ಯಾರಿಗೆ ಯಾರು ಕಡಿಮೆ ಇಲ್ಲ. ದ್ವಂದ್ವ ಯುದ್ಧ ಆಗತ್ತೆ. ರಾಮ ಬಿಲ್ಲಿಗೆ ಬಾಣವನ್ನು ಹೂಡಿ ಸಿದ್ಧನಾಗಿ ನಿಂತಿರ್ತಾನೆ. ಯುದ್ಧ ಮಾಡ್ತಾ ಇದ್ದಾಗ ಇಬ್ಬರು ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತಾರೆ. ಇಬ್ರಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಅಂತ ರಾಮನಿಗೆ ತಿಳಿಯೋದಿಲ್ಲ. ವಾಲಿಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಿಂದ ಸುಗ್ರೀವನಿಗೆ ಏಟುಗಳು ಜಾಸ್ತಿ ಬೀಳ್ತಾ ಹೋಗುತ್ತೆ. ಅವನಿಗೆ ಒಂಥರ ಕುಸಿತಾ ಇರೋ ಅನುಭವ ಆಗುತ್ತೆ. ಎಲ್ಲ ಕಡೆಯಿಂದ ರಕ್ತ ಬರ್ತಾ ಇರುತ್ತೆ. ಆದ್ರೆ ಆ ಸುಸ್ತಾದ ಸಮಯದಲ್ಲಿ ಸುತ್ತಲೂ ನೋಡ್ತಾನೆ, ಎಲ್ಲೂ ರಾಮ ಕಾಣಲ್ಲ. ಓ, ನಾನ್ ಸೋತೆ ಅಂತ ಅನ್ಕೊಂಡು ಋಷ್ಯಮುಖ ಪರ್ವತದ ಕಡೆ ಓಡಿ ಹೋಗ್ತಾನೆ. ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ ವಾಲಿ ಅವನನ್ನ. ಆದ್ರೆ ಮಧ್ಯದಲ್ಲಿ ಮತಂಗ ಋಷಿಗಳ ಆಶ್ರಮ ಬಂದ್ಬಿಡುತ್ತೆ. ಅಲ್ಲಿ ನಿಂತು ಬಿಡ್ತಾನ ಅವನು. ಸುಗ್ರೀವ, ಇವತ್ತೇನು ಜೀವ ಉಳಿಸ್ಕೊಂಡು ಓಡ್ತಾ ಇದೀಯ, ಓಡು. ಇನ್ನೊಂದು ಸತಿ ನನ್ ತಂಟೆಗೆ ಬರ್ಬೇಡ ನೀನು, ನನ್ನನ್ ಬಂದು ಕೆರಳಿಸ್ಬೇಡ ನೀನು ಅಂತ ಹೇಳಿ ಕೂಗ್ಬಿಟ್ಟು ಹೋಗ್ತಾನೆ. ರಾಮ, ಲಕ್ಷ್ಮಣ, ಹನುಮಂತ 3 ಜನನು ನಿಂತಿರ್ತಾರೆ. ಅಲ್ಲಿಗೆ ಸುಗ್ರೀವ ಹೋಗ್ತಾನೆ. ಅವನು ಮಖ ಕೆಳಕ್ ಹಾಕೊಂಡು ತುಂಬಾ ನೋವಿನಲ್ಲಿರ್ತಾನೆ. ರಾಮನನ್ನ ಚೆನ್ನಾಗಿ ನಿಂದಿಸ್ತಾನೆ, ಹೀಯಾಳಿಸ್ತಾನೆ. ನೀನು ತುಂಬಾ ನಿನ್ನ ಶೌರ್ಯ ಚೆನ್ನಾಗಿ ತೋರಿಸ್ದಿ ಬಿಡು. ಸ್ನೇಹಿತನೋ ಏನು ನೀನು? ಮಾತ್ ಕೊಟ್ಟಿದ್ದಿ ನಂಗೆ, ದ್ವಂದ್ವ ಯುದ್ಧಕ್ಕೆ ಹೋಗಿ ವಾಲಿನ್ ಕರಿ ಅಂತ ಹೇಳ್ಕೊಟ್ಟಿ. ಅವನು ನನಗೆ ಅಷ್ಟು ಹೊಡಿತಾ ಇದ್ದ, ನೀನ್ ಯಾಕೆ ಸುಮ್ನೆ ನೋಡ್ತಾ ನಿಂತಿದ್ದಿ? ಯಾಕ ಅವನನ್ನ ಕೊಲ್ಲಿಲ್ಲ ನೀನು? ನಿನಗೆ ಈ ತರ ಹಿಂದೆ ನಿಂತು ಯುದ್ಧ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನಂಗೆ ಮೊದ್ಲೇ ಹೇಳ್ಬೇಕಾಗಿತ್ತು. ನಮ್ಮ ಅಣ್ಣನ್ನ ನಾನು ಕೆಣಕಕ್ಕೆ ಹೋಗ್ತಾನೆ ಇರ್ಲಿಲ್ಲ. ನೋಡು ನನಗೆ ಎಂತ ಅವಸ್ಥೆ ಮಾಡಿ ಕಳ್ಸಿದಾನವನು. ನೀನು ನಿಜವಾದ ಸ್ನೇಹಿತ ಬಿಡಪ್ಪ ನೀನು ಅಂತ ರಾಮನಿಗೆ ವ್ಯಂಗ್ಯವಾಗಿ ಮಾತಾಡ್ತಾನೆ. ರಾಮ ಹೇಳ್ತಾನೆ, ಸುಗ್ರೀವ, ನನ್ನ ಮಾತು ಸ್ವಲ್ಪ ದಯವಿಟ್ಟು ಕೇಳು, ಕೋಪ ಮಾಡ್ಕೋಬೇಡ. ನಾನ್ ಯಾಕೆ ಬಾಣ ಹೊಡಿಲಿಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳು. ಮುಖದಿಂದ ಕಾಲ್ ತುದಿಯವರೆಗೂ ರೂಪದಲ್ಲಿ, ಗಾತ್ರದಲ್ಲಿ, ಚಹರೆಯಲ್ಲಿ, ಭಂಗಿಯಲ್ಲಿ ಒಂದೇ ರೀತಿ ಇದ್ದೀರಾ ಇಬ್ರು. ಕೊನೆಗೆ ಧ್ವನಿಯಿಂದ ಕಂಡಿಡೋಣ ಅಂದ್ರೆ ಧ್ವನಿ ಸಹ ಒಂದೇ ತರ ಇದೆ ಇಬ್ರುದು. ಯುದ್ಧ ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ಎದುರು ನಿಂತು ಎಷ್ಟು ಹೋಲ್ತೀರಾ ಅಂದ್ರೆ ಒಳ್ಳೆ ಟ್ವಿನ್ಸು, ಐಡೆಂಟಿಕಲ್ ಟ್ವಿನ್ಸ್ ಅಂತಾರಲ್ಲ ಹಾಗಿದ್ದೀರಾ ಇಬ್ರು. ನಿಂಗೆ ಇಬ್ರಲ್ಲಿ ವ್ಯತ್ಯಾಸನೇ ಗೊತ್ತಾಗ್ಲಿಲ್ಲ. ನನ್ನ ಬಾಣ ತಪ್ಪಿ ನನ್ನ ಬಾಣಗಳ ಗತಿ ಇದು ಗೊತ್ತಲ್ಲ ನಿನಗೆ. ಒಂದು ಸರ ಗುರಿ ಇಟ್ಟೆ ಅಂದ್ರೆ ಅದು ಗುರಿ ತಪ್ಪೋದಿಲ್ಲ. ನನ್ನ ಬಾಣ ತಪ್ಪಿ ಸ್ನೇಹಿತನಾದ ನಿನಗ್ ತಾಕ್ಬಿಟ್ರೆ ಎಂತ ಅನಾಹುತ ಆಗೋಗತ್ತೆ. ಸ್ನೇಹ ಮಾಡಿ ನಿನ್ನನ್ನ ಕೊಂದೆ ಅನ್ನೋ ಒಂದು ಪಾತಕ ನನ್ನ ಮೇಲೆ ಬರ್ಬೇಕಾ? ಯೋಚನೆ ಮಾಡು. ನಾನು ಅವಸರ ಮಾಡಬಾರ್ದು, ಹಾಗಾಗೋ ಸಂಭವ ಇತ್ತು. ಆದ್ರಿಂದ ನೀನು ಉತ್ಸಾಹ ಕಳ್ಕೋಬೇಡ, ದುಃಖವನ್ನ ತಡ್ಕೋ. ನೀನು ಮತ್ತೆ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಕರಿ, ಈ ಸತಿ ಖಂಡಿತ ಕೊಲ್ತೀನಿ ಅವನನ್ನ ಅಂತ ಲಕ್ಷ್ಮಣನಿಗೆ ಹೇಳಿ, ಹೋಗು, ನನಗೆ ಸುಗ್ರೀವ ಯಾರು ಅಂತ ಗೊತ್ತಾಗ್ಬೇಕು. ಅದಕ್ಕೆ ಹೋಗಿ ಅಲ್ಲೇ ಬೆಳೆದಂತಹ ಹೂವ ಇರುತ್ತೆ, ಅದರಿಂದ ಒಂದು ಹಾರ ಮಾಡಿ ತಗೊಂಬ, ಇವನು ಕತ್ತಿಗೆ ಹಾಕು. ಆಗ ನನಗೆ ವಾಲಿ ಮತ್ತು ಸುಗ್ರೀವನ ಮಧ್ಯ ಡಿಫ್ರೆನ್ಸ್ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಲಕ್ಷ್ಮಣ ರಾಮ ಹೇಳ್ದ ಹಾಗೆ ಮಾಡ್ತಾನೆ. ಹೋಗಿ ಒಂದು ಹಾರ ತಂದು ಮಾಡಿ ಸುಗ್ರೀವನ ಕೊತ್ತಿಗೆಗೆ ಹಾಕ್ತಾನೆ. ಇಲ್ಲಿ ಮತ್ತೆ ಇದ್ರಲ್ಲಿ ಇಷ್ಟೇ ಇರೋದು, ರಾಮಚರಿತ ಮಾನಸದಲ್ಲಿ ಹೇಗಿದೆ ಅಂದ್ರೆ,
ನಾವು ನೋಡಿದೀವಲ್ಲ ಸೀರಿಯಲ್, ಅದರಲ್ಲೂ ರಾಮಚರಿತ ಮಾನಸನೇ ಬೇಸಾಗಿರೋದು. ರಾಮಾಯಣ ಅಂತ ಬರ್ತಿತ್ತಲ್ಲ, ರಾಮ ಈ ಸಂದರ್ಭದಲ್ಲಿ ಸುಗ್ರೀವನ ಆಲಿಂಗನ ಮಾಡ್ಕೊಂಡು ಅವನ ಮೈಯನ್ನ ಸವರುತ್ತಾನೆ. ರಾಮನ ಒಂದು ಸ್ಪರ್ಶದಿಂದ ಅವನ ಮೈ ಮೇಲಾಗಿದ್ದ ಗಾಯಗಳೆಲ್ಲ ವಾಸಿಯಾಗಿ ಅವನಿಗೆ ಮತ್ತೆ ಶಕ್ತಿ, ಸಾಹಸ, ಉತ್ಸಾಹ ಎಲ್ಲ ಬರುತ್ತೆ. ರಾಮಚರಿತ ಮಾನಸದಲ್ಲಿ ಆಗಿದೆ. ಇಲ್ಲಿ ರಾಮನ ಮಾತುಗಳಿಂದ ಪುನಃ ಉತ್ಸಾಹ, ಚೇತರಿಕೆ ಬರುತ್ತೆ ಅವನಿಗೆ, ಸುಗ್ರೀವನಿಗೆ. ಮತ್ತೆ ಕಿಷ್ಕಿಂದೆಗೆ ವಾಪಸ್ ಹೋಗ್ತಾನೆ ಆಹಾರ ಹಾಕೊಂಡು. ರಾಮ, ಲಕ್ಷ್ಮಣ, ಹನುಮಂತ ಅವನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವನ ಉಳಿದ ಇನ್ನು 3 ಮಂತ್ರಿಗಳು ಯಾರ್ಯಾರು ಅಂದ್ರೆ ನಳ, ನೀಲ ಮತ್ತು ತಾರ ಅಂತ. ಅವರು ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸುಗ್ರೀವ ಮತ್ತೆ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ರಾಮ ಮತ್ತೆ ಆಶ್ವಾಸನೆ ಕೊಡ್ತಾನೆ, ಹೆದರ್ಬೇಡ, ಈ ಸತಿ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ ಅಂತ. ವಾಲಿಗೆ ಸುಗ್ರೀವನ ಗರ್ಜನೆ ಕೇಳಿಸಿ ಕೋಪ ಬರುತ್ತೆ. ಕುತ್ಕೊಂಡ್ ಜಾಗದಿಂದಲೇ ಎದ್ದು ಮತ್ತೆ ನಡಿಯಕ್ ಶುರು ಮಾಡ್ತಾನೆ ಮಹಾದ್ವಾರದ ಕಡೆ. ಆದರೆ ಈಗ ವಾಲಿಯ ಪತ್ನಿ ತಾರ, ಅವಳಿಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ, ಸಂಶಯ ಬರುತ್ತೆ. ಅವಳು ಸ್ವಲ್ಪ ನಿಲ್ಲು, ಸುಗ್ರೀವನ ಮೇಲಿನ ಸಿಟ್ಟಿಂದ ನೀನೆಲ್ಲ ಮಾಡ್ಬೇಡ, ಸ್ವಲ್ಪ ಯೋಚನೆ ಮಾಡು. ನನಗೆ ಯಾಕೋ ಭಯ ಆಗ್ತಾ ಇದೆ, ಸಂಶಯ ಆಗ್ತಾ ಇದೆ. ಈಗ ತಾನೇ ಬಂದು ಯುದ್ಧ ಮಾಡಿ ಹಿಂತಿರುಗಿ ಹೋಗಿದ್ದಾನೆ, ಅಷ್ಟು ಏಟ್ ಹೊಡೆಸ್ಕೊಂಡು. ಇದು ಒಂದ್ ರೀತಿ ಆಶ್ಚರ್ಯವಾಗಿಲ್ವಾ? ಇದ್ದಕ್ಕಿದ್ದಂಗೆ ಈ ಸುಗ್ರೀವನಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂತು? ಅವನ ಹಿಂದೆ ಯಾರೋ ಇದ್ದಾರೆ, ಅವನಿಗೆ ತಾನು ಗೆಲ್ಲೋದು ಖಚಿತ ಅನ್ಸಿದೆ, ಅದಕ್ಕೆ ಮತ್ತೆ ಮತ್ತೆ ಬರ್ತಿದ್ದಾನೆ ಯುದ್ಧ ಮಾಡೋದಕ್ಕೆ. ನನ್ನ ಮಗ ಅಂಗದ ಹೇಳಿದ ಮಾತು ನೆನಪಾಗ್ತಾ ಇದೆ. ಗೂಢಾಚಾರರು ಬಂದು ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದಶರಥನ ಮಕ್ಕಳಾದ ರಾಮ, ಲಕ್ಷ್ಮಣರು ಈ ಅರಣ್ಯಕ್ಕೆ ಬಂದಿದ್ದಾರೆ. ಸುಗ್ರೀವ ಅವರ ಜೊತೆ ಸ್ನೇಹ ಮಾಡ್ಕೊಂಡಿದ್ದಾನೆ. ಹಾಗಿದ್ದ ಮೇಲೆ ರಾಮನ ಪರಾಕ್ರಮ ಏನು ಹೇಳೋದು? ರಾಮ ಯಾರಿಗೆ ಒಂದು ಅಭಯ ಕೊಡ್ತಾನೆ, ಯಾರು ಅವನ ಸ್ನೇಹ ಮಾಡ್ತಾರೆ, ಅವರ ನೆರವಿಗೆ ಬಂದೇ ಬರ್ತಾನೆ. ತುಂಬಾ ಸತ್ಯವಂತ. ಅವನನ್ನು ನೀನು ಎದುರು ಹಾಕೋಬೇಡ, ನಿನ್ನನ್ನು ಯಾರು ಉಳಿಸೋಕೆ ಸಾಧ್ಯ ಇಲ್ಲ. ಅವನು ಏನಾದ್ರೂ ಸುಗ್ರೀವನನ್ನ ಬಿಟ್ಕೊಡೋದಿಲ್ಲ. ಶೌರ್ಯದಲ್ಲಿ ಅವನ ಸಮಾನ ಯಾರೂ ಇಲ್ಲ ಅಂತ ರಾಮನ ಗುಣಗಳನ್ನ ತುಂಬಾ ವರ್ಣನೆ ಮಾಡ್ತಾಳೆ. ಬರೀ ಧೈರ್ಯ, ಸ್ಥೈರ್ಯ, ಸಾಹಸ ಅಲ್ಲ, ಸರ್ವ ವೇದಗಳನ್ನು ತಿಳಿದವನು, ತತ್ವದಲ್ಲೇ ನೆಲೆ ನಿಂತವನು, ಸಮಸ್ತ ಕಲ್ಯಾಣ ಗುಣ ಸಂಪನ್ನನು, ಪೂರ್ವಾಪರ ವಿವೇಚನೆ ಇಲ್ಲದೆ ಏನೂ ಕೆಲಸಗಳನ್ನ ಮಾಡೋಲ್ಲ. ತನ್ನ ಶತ್ರು ಆದ್ರೆ ಅವನನ್ನ ಏನಾದ್ರೂ ಬಿಡೋದಿಲ್ಲ. ಆದ್ರಿಂದ ಅವನನ್ನ ಮಾತ್ರ ಎದುರು ಹಾಕೋಬೇಡ, ನನ್ ಮಾತು ಕೇಳು. ನಮ್ಮ ಗೂಢಾಚಾರರು ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಿನ್ನ ಕ್ಷೇಮದ ಬಗ್ಗೆ ನಂಗೆ ವರಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಇಲ್ಲಿ ಒಂದ್ ಮಾತನ್ನ ನಾವು ತಿಳ್ಕೋಬೇಕು. ಯಾರ ಮನಸ್ಸು ನಾವು ಭಗವದ್ಗೀತೆಯಲ್ಲಿ ಓದೋ ಹಾಗೆ ರಾಗ ದ್ವೇಷಗಳಿಂದ ಮುಕ್ತವಾಗಿರುತ್ತೋ ಆ ಮನಸ್ಸಿನ ಬುದ್ಧಿ, ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರ ಮನಸ್ಸಿಗೆ ಕೋಪ, ದ್ವೇಷ, ಹಠ ತುಂಬಿರುತ್ತೋ ಅಲ್ಲಿ ಬುದ್ಧಿ ಪ್ಯಾರಲೈಸ್ ಆಗಿರುತ್ತೆ. ಅವರಿಗೆ ಚಿಂತನೆ ಮಾಡುವಂತಹ ಒಂದು ಶಕ್ತಿಯನ್ನ ಕಳ್ಕೊಂಡಿರುತ್ತೆ. ಅದು ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ತೀವಿ. 2ನೇ ಅಧ್ಯಾಯ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಮೂಢತೆಯಿಂದ ಸ್ಮರಣ ಶಕ್ತಿ ನಾಶ ಆಗತ್ತೆ, ಅದರಿಂದ ಭ್ರಮೆ ಉಂಟಾಗತ್ತೆ, ಅದರಿಂದ ನಮ್ಮ ಜ್ಞಾನ ಶಕ್ತಿ ನಾಶ ಆಗಿ ಆ ಪುರುಷನ ಸಂಪೂರ್ಣ ನಾಶ ಆಗ್ತಾನೆ.
ಮತ್ತೆ ಅದನ್ನೇ ನಾವು ಗಾದೆಯಲ್ಲಿ ಹೇಳ್ತೀವಲ್ವಾ, ವಿನಾಶ ಕಾಲೆಯ ವಿಪರೀತ ಬುದ್ಧಿ ಅಂತ. ಅವಳು ಅಂತಹ ಏನ್ ದ್ವೇಷ ಮಾಡ್ತಾರಲ್ಲ, ನಿನ್ನ ತಮ್ಮ ಅಲ್ವಾ, ನಿನಗೆ ಅವನಂತಹ ಬಂಧು ಇನ್ಯಾರಿದ್ದಾರೆ, ಪಾಪ ಅವನನ್ನು ಯುವರಾಜ ಪಟ್ಟಣದಿಂದ ಇಳಿಸ್ಬಿಟ್ಟು ಹಂಗೆ ಓಡಿಸ್ಬಿಟ್ಟಿಯಲ್ಲ ಅವನಿಗೆ, ಹಾಗೆ ಮಾಡ್ಬೇಡ, ರಾಮನ ಜೊತೆ ಸ್ನೇಹ ಮಾಡು, ನಿನ್ನ ತಮ್ಮನಿಗೆ ವಾಪಸ್ಸು ಕರೆದು ಯುವರಾಜನನ್ನಾಗಿ ಮಾಡು, ಅದು ನಿನಗೆ ಒಳ್ಳೇದು ಅಂತ ಅವನಿಗೆ ಬುದ್ಧಿಯನ್ನ ಹೇಳ್ತಾಳೆ. ಆದರೆ ವಾಲಿ ಅವಳ ಮಾತನ್ನ ಲಕ್ಷ್ಯಕ್ಕೆ ತಗೊಳ್ಳಲ್ಲ. ಅವನಿಗೆ ಸುಗ್ರೀವನ ಮೇಲೆ ಎಷ್ಟು ಸಿಟ್ಟು ಅಂದ್ರೆ ತಮ್ಮ ಅನ್ನೋದು ಮರ್ತು ಬಿಟ್ಟ. ನೋಡು ಆ ರಣಹೇಡಿ ಹೆಂಗ್ ಕೂಗ್ತಾ ಇದ್ದಾನೆ, ವೈರಿ ಬಂದು ಯುದ್ಧಕ್ಕೆ ಕರೆದಾಗ ಹಿಂದಕ್ಕೆ ಹೋಗಕ್ಕಾಗತ್ತಾ, ಅದು ವೀರನ ಲಕ್ಷಣ ಅಲ್ಲ. ನೀನು ರಾಮನ ಬಗ್ಗೆ ಯಾವುದೇ ವಿಧವಾದ ಆತಂಕ ಇಟ್ಕೋಬೇಡ, ಅವನ ಧರ್ಮ ತುಂಬಾ ಧರ್ಮವನ್ನ ತಿಳಿದವನು, ತುಂಬಾ ರುಜು ಸ್ವಭಾವ, ಎಂದೂ ಧರ್ಮದ ದಾರಿಯನ್ನು ಬಿಟ್ಟು ಹೋಗ್ತಂತಾನಲ್ಲ. ನೀನು ಅಂತಃಪುರದೊಳಗೆ ಹೋಗು, ಆ ನನ್ನ ತಮ್ಮ ದುರಹಂಕಾರಿ ಇದನಲ್ಲ, ಅವನಿಗೆ ಪಾಠ ಕಲಿಸ್ಬಿಟ್ಟು ಬರ್ತೀನಿ. ನನಗೆ ಹೋಗ್ಬಿಟ್ಟು ರಾಮ ನನಗೆ ಯಾವ ಅಪಾಯವನ್ನು ಮಾಡೋಲ್ಲ, ಅವನನ್ ತಮ್ಮಂಗ್ ಸರಿಯಾಗಿ ಶಿಕ್ಷೆ ಕೊಟ್ಟು ಬರ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ಅವನೇನ್ ಕೊಲ್ಲೋದಿಲ್ಲ ನಾನು, ನನ್ ವಜ್ರ ಮುಷ್ಟಿಂದ 4 ಗುದ್ದು ಬಿಟ್ಟು ಬರ್ತೀನಿ ಅವನಿಗೆ, ನನ್ ಕೈಲಿ ಏಟ್ ತಿಂದು ಓಡ್ ಹೋಗ್ತಾನ ಅವನು, ಇನ್ನೊಂದು ಸತಿ ಬರಬಾರ್ದು ಅವನು, ನೀನ್ ಧೈರ್ಯವಾಗಿರು, ಏನಾಗಲ್ಲ ಹೋಗು ಅಂತ ಅವಳಿಗೆ ಹೇಳಿ ಕಳ್ಸಿ, ಅವಳು ಎಷ್ಟು ಹೇಳಿದ್ರು ಕೇಳದೆ ಬರ್ತಾನೆ. ಇಲ್ಲಿ ಮತ್ತೆ ಆಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾನಂತೆ, ಸುಗ್ರೀವನನ್ನ ಹೊಡೆದು ಬಿಟ್ಟು ರಾಮನನ್ನ ನನ್ನ ಅರಮನೆಗೆ ಅತಿಥಿಯಾಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನಂತೆ. ಆನಂದ ರಾಮಾಯಣದಲ್ಲಿ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನಂತೆ, ಆಗ್ಲಿ ಬಿಡು, ರಾಮ ಕೊಲ್ತಾನ, ನನ್ನನ್ನ ಕೊಲ್ಲಿ ಬಿಡು, ರಾಮನ ಕೈಯಲ್ಲಿ ಸಾವು ಅಂದ್ರೆ ಸದ್ಗತಿ ಅಲ್ವಾ ಅಂತ ಹೇಳ್ತಾನಂತೆ. ಅದು ಆನಂದ ರಾಮಾಯಣದಲ್ಲಿ. ಮತ್ತೆ ಬರ್ತಾನೆ, ಮತ್ತೆ ಅಣ್ಣ ತಮ್ಮನಿಗೆ ಯುದ್ಧ ಸ್ಟಾರ್ಟ್ ಆಗತ್ತೆ. ಇಬ್ಬರು ಒಬ್ರಿಗೊಬ್ರು ಮತ್ತೆ ಮುಷ್ಟಿ ಯುದ್ಧ ಮಾಡೋಕೆ ಶುರು ಮಾಡ್ತಾರೆ. ಸುಗ್ರೀವ ಬಂದು ಒಂದು ದೊಡ್ಡ ಮರವನ್ನ ಕಿತ್ಕೊಂಡ್ಬಂದು ವಾಲಿಗೆ ಹೊಡಿತಾನೆ. ಆದರೆ ಸ್ವಲ್ಪ ಹೊತ್ತಿಗೆ ಸುಗ್ರೀವನಿಗೆ ಆಯಾಸ ಆಗಕ್ಕೆ ಶುರುವಾಗತ್ತೆ. ಆದ್ರೆ ಈ ಸತಿ ಹಿಂದಿನ ಸಲ ತರ ಓಡಲ್ಲ. ನೋಡ್ತಾನೆ, ರಾಮ ಸುಗ್ರೀವನೇ ಗೆಲ್ಬೋದೇನೋ ಅಂತ ನೋಡ್ತಾ ನಿಂತಿರ್ತಾನೆ. ಯಾವಾಗ ಅವನಿಗೆ ಸುಸ್ತಾಗಕ್ಕೆ ಶುರುವಾಗತ್ತೋ ತನ್ನ ಬಿಲ್ಲು ಬಾಣ ಸಿದ್ಧವಾಗಿ ಇಟ್ಕೊಂಡಿರ್ತಾನೆ ರಾಮ. ಸುಗ್ರೀವ ಸೋಲೋದನ್ನ ನೋಡ್ಬಿಟ್ಟು ಸರಿಯಾಗಿ ಗುರಿ ಇಟ್ಟು ವಾಲಿಗೆ ರಾಮ ಬಾಣ ಬಿಟ್ಬಿಡ್ತಾನೆ. ಆ ಬಾಣ ಹೋಗಿ ವಾಲಿಯ ಎದೆಗೆ ನಾಟತ್ತೆ. ರಾಮ ಬಾಣ ತಗುಲಿದ ತಕ್ಷಣ ವಾಲಿ ಭೂಮಿ ಮೇಲೆ ಬೀಳ್ತಾನೆ. ಅವತ್ತು ಆಶ್ವಯುಜ ಪೌರ್ಣಿಮೆ ಆಗಿತ್ತಂತೆ. ಆಶ್ವಯುಜ ಅಂದ್ರೆ ಇದ್ ಬರುತ್ತಲ್ಲ ನವರಾತ್ರಿ ಹುಣ್ಣಿಮೆ ಬರುತ್ತಲ್ಲ, ನವರಾತ್ರಿ ಎಲ್ಲ ವಿಜಯದಶಮಿ ಆದ್ಮೇಲೆ ಬರೋ ಹುಣ್ಣಿಮೆ ಇರುತ್ತಲ್ಲ, ಅವತ್ತಿನ ದಿವಸ. ಇಲ್ಲಿ ವಾಲಿಯ ವಧೆ ಆಯ್ತು. ಈಗ ಕೆಲವು ಪಾಯಿಂಟ್ಸ್ ಅನ್ನ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಡಿಸ್ಕಷನ್ಗೆ ತಗೋಬೇಕು. ಇಲ್ಲಿ ವಾಲಿಯೇ ಕೇಳ್ತಾನೆ, ಅದನ್ನು ಓದ್ತೀನಿ ಆಮೇಲೆ. ಮೊದಲು ರಾಮಾಯಣವನ್ನ ಪೂರ್ತಿ ಓದದ್ಮೇಲೆ ಎಲ್ಲರಿಗೂ ಒಂದು 4 ಪ್ರಶ್ನೆಗಳು ರಾಮನ ಮೇಲೆ ಸದಾ ಬರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆನೇ ಇದು: ವಾಲಿಯನ್ನ ರಾಮ ಹೀಗೆ ಕೊಂದಿದ್ದು ತಪ್ಪಲ್ವಾ? ವಾಲಿಯನ್ನ ಹಿಂದಿಂದ ಹೊಡೆದಿದ್ದು ರಾಮಂದು ತಪ್ಪಲ್ವಾ? ಎರಡನೇದು, ಸೀತಾದೇವಿಗೆ ಅಗ್ನಿ ಪರೀಕ್ಷೆ ಮಾಡುವುದಿದ್ದು ತಪ್ಪಲ್ವಾ? ಮೂರನೇದು, ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ್ದು, ಬಿಟ್ಬಿಟ್ಟಿದ್ದು ಅದು ತಪ್ಪಲ್ವಾ? ನಾಲ್ಕನೇದು, ಶಂಭುಕ ಅಂತ ಬರ್ತಾನೆ, ಉತ್ತರಕಾಂಡದಲ್ಲಿ ಬರ್ತದೆ, ಅವನ ವಧೆ ಮಾಡಿದ್ದು. ಇದು 4 ಪ್ರಶ್ನೆಗಳು ರಾಮನ ಮೇಲೆ. ಅದು ಇರ್ಲಿ, ಮುಂದೆ ನೋಡೋಣ. ಇವತ್ತು ವಾಲಿಯ ವಧೆ. ವಾಲಿಯನ್ನ ರಾಮ ಕೊಂದಿದ್ಯಾಕೆ? ಎಷ್ಟೊಂದು ಪ್ರಶ್ನೆಗಳು. ವಾಲ್ಮೀಕಿಗಳು ತುಂಬಾ ಚೆನ್ನಾಗಿ
ರಾಮ ಮತ್ತು ವಾಲಿಯ ಸಂಭಾಷಣೆಯನ್ನು ಬರೆದು ಮುಂದಕ್ಕೆ ಹೋಗಿದ್ದಾರೆ. ಆದರೆ ಎಷ್ಟೋ ಯುಗಗಳು ಕಳೆದರೂ ಜನ ಈ ವಿಷಯವನ್ನ ರಾಮ ಹಂಗ್ ಮಾಡ್ಬಾರ್ದಾಗಿತ್ತು, ಹೀಗ್ ಮಾಡ್ಬಾರ್ದಾಗಿತ್ತು. ರಾಮ ಮತ್ತು ವಾಲಿಯ ಸಂಭಾಷಣೆ, ಆ ಡಿಸ್ಕಷನ್ ಎಂಟರ್ ಆಗೋಕ್ಕೂ ಮುಂಚೆ ಈ ಪಾಯಿಂಟ್ ಅನ್ನ ತಿಳ್ಕೊಬೇಕು. ವಾಲ್ಮೀಕಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ, ಕಾರಣಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇವಾಗ ನೋಡೋಣ. ವಾಲಿಯೇ ಆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ ರಾಮನ. ಆದರೂ ಹಿಂದೆ ಒಂದ್ಸತಿ ಶಿವನಿಗೂ ರಾಮನಿಗೂ ಯುದ್ಧ ಆಯ್ತಂತೆ. ಇಬ್ಬರಲ್ಲಿ ಯಾರು ಶಕ್ತಿಶಾಲಿ ನೋಡೋಣ ಅಂತ. ಒಂದು 1/4 ಗಂಟೆ ಯುದ್ಧ ಮಾಡಿದ್ಮೇಲೆ ಇಬ್ರಿಗೂ ಗೊತ್ತಾಯ್ತಂತೆ ಇಬ್ರು ತುಂಬಾ ಸಮಾನ ಶಕ್ತಿಶಾಲಿಗಳು ಅಂತ. ಅವರಿಬ್ರು ಮರೆತ್ರಂತೆ. ಆದರೆ ರಾಮನ ವಾನರರು, ಶಿವನ ಭೂತಗಣಗಳು ಫೈಟ್ ಆಡ್ತಾರ ಇವತ್ತಿಗೂ. ಹಂಗೆ ರಾಮ ಮತ್ತು ವಾಲಿ ಸಂಭಾಷಣೆ ಆಯ್ತು, ಅವರಿಬ್ರು ಮಧ್ಯೆ ಎಲ್ಲ ಸರಿ ಹೋಯ್ತು. ಆದ್ರೂ ಜನಗಳು ಇವತ್ತಿಗೂ ಅದನ್ನ ಆ ವಿಷಯವಾಗಿ ತುಂಬಾ ಚರ್ಚೆ ಮಾಡ್ತಾರೆ. ಏನು ಪ್ರಶ್ನೆಗಳನ್ನ ಕೇಳ್ತಾನೆ ವಾಲಿ ನೋಡೋಣ. ವಾಲಿ ಭೂಮಿಯ ಮೇಲೆ ಬೀಳ್ತಾನೆ. ತಾವು ಎಲ್ಲಿಂದ ಅಡಕೊಂಡಿದ್ರೋ ರಾಮ ಲಕ್ಷ್ಮಣರು ಅಲ್ಲಿಂದ ಆಚೆ ಬರ್ತಾರೆ. ಅಲ್ಲಿಂದ ಇಂದ್ರಪುತ್ರನಾದ ವಾಲಿಯ, ಇಂದ್ರನ ಅಂಶ ಅವನು ವಾಲಿ, ಅವನ ಹತ್ರ ಬಂದು ನಿಂತ್ಕೋತಾರೆ. ಮೂರ್ಛೆ ಹೋಗ್ತಾ ಇರ್ತಾನೆ, ಯಾಕೆಂದ್ರೆ ಗಾಯ ಆಗಿರುತ್ತಲ್ಲ, ಅನ್ಕಾನ್ಶಿಯಸ್ ಆಗ್ತಾ ಇರ್ತಾನೆ. ವಾಲಿ ಇವರನ್ನ ನೋಡ್ತಾನೆ, ರಾಮ ಲಕ್ಷ್ಮಣರನ್ನ. ಸ್ವಲ್ಪ ಎಚ್ಚರಿಕೆ ಬರುತ್ತೆ. ಅವನು ಕೇಳೋ ಪ್ರಶ್ನೆಗಳನ್ನೆಲ್ಲ ಮೊದಲು ಓದ್ತಾ ಹೋಗ್ತೀನಿ, ಆಮೇಲೆ ರಾಮನ ಉತ್ತರವನ್ನ ನೋಡೋಣ. ನಾನು ನನ್ನ ತಮ್ಮನೊಡನೆ ಹೋರಾಡ್ತಾ ಇದ್ದೆ. ಎಲ್ಲಿಂದಲೋ ಒಂದು ಬಾಣ ಬಂದು ನನ್ನ ಎದೆ ಹೋಗ್ತು. ನಿನ್ನೊಡನೆ ಯುದ್ಧ ಮಾಡ್ತಾ ಇದ್ನಾ? ನಿನ್ ಜೊತೆ ಯುದ್ಧ ಮಾಡ್ತಿದ್ದ ನಾನು? ಹೇಳು, ನನ್ಗೆ ಯಾಕೆ ಹೊಡೆದೆ ನೀನು? ನನಗೆ ನಿನ್ ಜೊತೆ ಯಾವ ಜಗಳ ಇಲ್ವಲ್ಲ. ಆದರೂ ಮರೆಯಲ್ಲಿ ನಿಂತ್ಕೊಂಡು ನಿರಪರಾಧಿಯಾದ ನನಗೆ ಹೊಡೆದು ಕೊಂದೆ. ಯಾವ ಉದ್ದೇಶಕ್ಕಾಗಿ? ಇದರಿಂದ ನಿನಗೇನ್ ಪ್ರಯೋಜನ? ನೀನೊಬ್ಬ ಚಕ್ರವರ್ತಿಯ ಮಗ, ಉನ್ನತ ವಂಶದಲ್ಲಿ ಹುಟ್ಟಿದಂತಹ ಮಹಾತ್ಮ, ಸದ್ಗುಣ ಸಂಪನ್ನ ಅಂತ ಎಲ್ಲ ಹೇಳ್ತಾರಲ್ಲ. ವೀರ, ಉದಾರಿ ಅನ್ನೋ ನಿನ್ನ ಕೀರ್ತಿನ ಕೇಳಿದೀನಿ. ಒಬ್ಬ ಶೂರನಾದವನು ಯುದ್ಧದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ದಿರೋ ವಿಷಯ ಏನಲ್ಲ. ರಾಜನಾದವನು ಕೆಲಸ ಮಾಡ್ಬೇಕಾದ್ರೆ ತಪ್ಪು ಮಾಡದವನನ್ನು ಮಾತ್ರ ಶಿಕ್ಷೆ ಮಾಡ್ಬೇಕು. ನನ್ನ ಹೆಂಡತಿ ತಾರಾ ಹೇಳಿದ್ಲು, ಹೋಗ್ಬೇಡ ಹೋಗ್ಬೇಡ, ರಾಮ ಇದಾನೆ ಹಿಂದೆ ಅಂತ ಹೇಳಿದ್ಲು. ಆದ್ರೆ ನಿನ್ನ ಉನ್ನತ ವಂಶ, ನಿನ್ನ ಸದ್ಗುಣ, ನಿನ್ನ ಧರ್ಮಪರಾಯಣತೆ ನನಗೆ ಗೊತ್ತಿತ್ತು. ನೀನು ನನಗೇನು ತೊಂದರೆ ಮಾಡಲ್ಲ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನೀನು ಅಧರ್ಮಿಯಾದೆ. ರಾಮನನ್ನ ಇನ್ನೂ ಏನೋ ದುಷ್ಟ ಹಾಗೆ ಹೀಗೆ ಎಲ್ಲ ನಿಂದನೆ ಮಾಡ್ತಾನೆ. ನಾನೇನಾದ್ರೂ ನಿನ್ ದೇಶಕ್ ಬಂದಿದ್ನಾ? ನಿನಗೇನಾದ್ರೂ ಅಪರಾಧ ಮಾಡಿದ್ನಾ? ನಿನಗೇನಾದ್ರೂ ಅವಮಾನ ಮಾಡಿದ್ನಾ? ನನ್ನನ್ ಯಾಕೆ ಕೊಂದೆ ನೀನು? ನಾವಿಬ್ರು ಕಾಡಿನಲ್ಲಿರೋ ಕಪಿಗಳಪ್ಪ, ನಮ್ಮಿಬ್ಬರ ಜಗಳ ನಮ್ದು. ನಿನಗೂ ಅದಕ್ಕೂ ಏನ್ ಸಂಬಂಧ? ವಿನಾಕಾರಣ ನನ್ ಮೇಲೆ ಯಾಕೆ ಬಾಣ ಬಿಟ್ಟೆ ನೀನು? ಹೆಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ ನೋಡಿ ಅವನು. ನೀನು ಕ್ಷತ್ರಿಯ, ನಿನಗೆ ಧರ್ಮವೆಲ್ಲ ಚೆನ್ನಾಗಿ ಗೊತ್ತಿದೆ. ರಾಮ, ನೀನು ತಿಳ್ಕೊ, ನೀನು ರಾಜಕುಮಾರ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು. ನಾವು ಕಾಡು ಪ್ರಾಣಿಗಳು. ಒಂದು ತುಂಡು ಭೂಮಿಗಾಗೋ, ಒಂದು ಹೆಣ್ಣಿಗಾಗೋ ನಾವು ಜಗಳ ಆಡ್ತೀವಪ್ಪ. ಅದು ನಮಗ್ ತುಂಬಾ ಸಹಜ. ಈ ಜಗಳ ನಿನಗೆ ಹೆಂಗ್ ಸಂಬಂಧ?
ನೀನು ಕ್ಷತ್ರಿಯ ಧರ್ಮ ಪಾಲಿಸ್ಲಿಲ್ಲ ಬಿಡು, ಸರಿ ತಪ್ಪು ಯೋಚನೆ ಮಾಡದೆ ಎರ್ರ ಬೀದಿ ಬಾಣ ಬಿಟ್ಟಿದ್ಯಾ. ನೀನನ್ ಯಾರಾದ್ರೂ ನಾಳೆ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯಾ? ಒಬ್ಬ ವಿವೇಕಿಯಾಗಿ ನೀನು ಮಾಡೋ ಕೆಲ್ಸನ ಇದು? ಇದಕ್ಕೆ ಏನ್ ಉತ್ತರ ಕೊಡ್ತೀಯ ನೀನು? ಅವನ್ ಏನೇನ್ ಹೇಳ್ತಿದ್ದಾನ ನೋಡಿ. ರಾಜಹತ್ಯೆ, ಬ್ರಹ್ಮಹತ್ಯೆ, ಗೋಹತ್ಯೆ ಇದೆಲ್ಲ ಮಾಡ್ದವನು, ಮತ್ತೆ ಕಳ್ಳ, ಪ್ರಾಣಿ ಹಿಂಸೆ ಮಾಡೋನು, ನಾಸ್ತಿಕನು, ಚಾಡಿಕೋರನು, ಜಿಪುಣ, ಮಿತ್ರದ್ರೋಹಿ ಇವರೆಲ್ಲರೂ ಪಾಪಿಗಳೆಂದೇ ನರಕಕ್ಕೆ ಹೋಗ್ತಾರೆ. ರಾಜ ಆದವನಿಗೆ ಪ್ರಾಣಿಗಳನ್ನು ಬೇಟೆಯಾಡುವ ಹಕ್ಕಿದೆ ಅಂತ ನೀನ್ ನನ್ನನ್ ಪ್ರಾಣಿ ಅಂತ ಹೇಳ್ಬೋದು. ಆದರೆ ಕಪಿ ಚರ್ಮ, ಮೂಳೆ ಮಾಂಸ ಯಾವ ಉಪಯೋಗಕ್ಕೆ ಬರುತ್ತೆ? ಯಾರು ಕಪಿಯನ್ನ ಬೇಟೆ ಆಡ್ತಾರೆ? ಯಾರು ಆಡಲ್ಲ. ಅಂದ್ರೆ ಅವನ್ ಹೇಳ್ತಿರೋದೇನು ಅಂದ್ರೆ, ನಾನು ಕ್ಷತ್ರಿಯ ರಾಜ, ನೀನು ಕಾಡು ಮೃಗ, ನಿನ್ನನ್ನು ನಾನು ಬೇಟೆ ಆಡೋದು ಧರ್ಮ ಅಂತ ನೀನ್ ಹೇಳ್ಬೋದು ರಾಮ, ಆದ್ರೆ ಅದು ನಾನು ಒಪ್ಪಲ್ಲ. ಕಪಿ ಚರ್ಮ, ಮೂಳೆ ಮಾಂಸ ಯಾವ್ದಕ್ಕೂ ಉಪಯೋಗಕ್ಕೆ ಬರಲ್ಲ. ಅದರಿಂದ ಕಪಿಯನ್ನು ಯಾರು ಬೇಟೆ ಆಡಲ್ಲ. ಛೇ, ನನ್ ತಾರೆ ಮಾತನ್ನ ಕೇಳ್ಬೇಕಾಗಿತ್ತು. ಇವತ್ ನಾನು ಉಳ್ಕೋತಿದ್ದೆ, ಈ ಗತಿ ಬರ್ತಿರ್ಲಿಲ್ಲ. ಓ ದಶರಥ ಮಹಾರಾಜ, ನಿನಗೆ ಎಂಥ ಮಗ ಹುಟ್ಟುಬಿಟ್ಟಿದ್ದಾನೆ ನೋಡು. ಇವನೊಬ್ಬ ಅಧರ್ಮಿ, ಇವನ ಒಂದು ಈ ಕೆಲ್ಸಕ್ಕೆ ನಾನ್ ಬಲಿ ಆಗ್ಬೇಕಾಯ್ತಲ್ಲ ಅಂತ ಇದ್ದಾನೆ ವಾಲಿ. ರಾಮ, ನೀನೇನಾದ್ರೂ ನನ್ನ ಎದುರು ನಿಂತು ಯುದ್ಧ ಮಾಡಿದ್ರೆ ಖಂಡಿತವಾಗಿ ಸೋತೋಗ್ತಿದ್ದಿ. ಮಲಗಿರ್ತಾರಲ್ಲ ಅವ್ರ ಮೇಲೆ, ಹುಲ್ ಮೇಲೆ ನುಸುಳ್ಕೊಂಡ್ ಬಂದು ಹಾವು ಕಚ್ಚತ್ತಲ್ಲ, ಆ ತರ ಬಂದು ನನ್ನನ್ನ ಕೊಂದಿದ್ಯಾ ನೀನು. ಹೋಗ್ಲಿ, ನೀನ್ ಇದೆಲ್ಲ ಮಾಡಿದ್ ಯಾತಕ್ಕಾಗಿ? ಈ ಸುಗ್ರೀವನ್ ಪ್ರೀತಿಗಾಗ? ಅವನು ನಿನ್ನ ಹೆಂಡತಿನ ಹುಡುಕೊಡ್ತಾನೆ ಅಂತ ನೀನ್ ಅಣ್ಣನ್ ಕೊಂದಿ ಅಲ್ವಾ? ಅದ್ರ ಬದಲು ನನಗೆ ಬಂತ ಕೇಳಿದ್ರೆ ಒಂದೇ ದಿನದಲ್ಲಿ ಅವಳು ಎಲ್ಲಿರ್ಲಿ ತಗೊಂಬಂದು ನಿನ್ ಮುಂದೆ ನಿಲ್ಲಿಸ್ತಿದ್ದೆ. ಆ ಪಾಪಿ ರಾವಣ ತಾನೆ, ಅವನಿಗೆ ಕೊರಳಿಗೆ ದಾರ ಕಟ್ಟಿ ದರ ದರ ಎಳ್ಕೊಂಬಂದ್ ನಿನ್ ಕಾಲ್ ಕೆಳಗ್ ಹಾಕ್ತಿದ್ದೆ. ನನ್ನ ನಂತರ ಈ ರಾಜ್ಯಕ್ಕೆ ಸುಗ್ರೀವನೇ ರಾಜ ಆಗ್ಲಿ, ಅದೇ ಧರ್ಮ. ಆದ್ರೆ ನೀನು ಮಾಡಿದ್ ಮಾತ್ರ ಅಧರ್ಮ. ಇಷ್ಟು ನಾನು ಹೇಳಿದ್ದೀನಿ, ನನಗೆ ನೀನು ಸಮರ್ಥವಾಗಿ ಉತ್ತರ ಕೊಡು ಅಂತ ಕೇಳ್ತಾನೆ. ಇಷ್ಟು ಮಾತಾಡ್ತಾ ಇದ್ರು, ವಾಲಿ ಧ್ವನಿ ಕಮ್ಮಿ ಆಗ್ತಾ ಬರುತ್ತೆ. ರಾಮಚಂದ್ರ ತಾಳ್ಮೆಯಿಂದ ವಾಲಿ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊತಾನೆ. ಕಪಿರಾಜ ಅವನ ಮಾತು ಧರ್ಮವು ನ್ಯಾಯವೂ ಆಗಿ ಮತ್ತೆ ಮೃದುವಾಗಿ ಮಾತಾಡ್ತಾ ಇರ್ತಾನೆ. ರಾಮ ವಾಲಿಯನ್ನೇ ನೋಡ್ತಾನೆ ಹೀಗೆ, ಇನ್ನೇನು ಆರಿ ಹೋಗೋ ಬೆಂಕಿಯಂತೆ ಕಾಣ್ತಾ ಇರ್ತಾನೆ. ವಾಲಿ ಮಾತುಗಳನ್ನೆಲ್ಲ ಕೇಳಿ ಸುಮ್ಮನಿದ್ದು ರಾಮ ಕೊನೆಗೆ ಹೇಳ್ತಾನೆ. ಒಂದೊಂದೇ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ರಾಮಚಂದ್ರ. ಈಗ, ಹೇ ಕಪೀಶ್ವರ, ನೀನು ಪುರುಷಾರ್ಥಗಳಿದೆಯಲ್ಲ 4, ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದರ ಸ್ವರೂಪ ಆಗ್ಲಿ ಶಿಷ್ಟಾಚಾರ ಆಗ್ಲಿ ಏನೂ ಗೊತ್ತಿಲ್ಲ ನಿನಗೆ. ಎಲ್ಲವನ್ನು ಅಜ್ಞಾನಿಯಾಗಿ ನನ್ನನ್ನ ನಿಂದನೆ ಮಾಡ್ತಾ ಇದೀಯ. ನೀನು ಗುರುವಿನ ಸೇವೆ ಮಾಡಿಲ್ಲ. ಹಿರಿಯರ ಆಚಾರ್ಯರ ಧರ್ಮ ತತ್ವವನ್ನು ತಿಳಿದಂತಹ ಗುರುಗಳ ಹತ್ರ ಹೋಗಿ ಸೇವೆ ಮಾಡಿಲ್ಲ. ಧರ್ಮ ಯಾವುದು ಅಧರ್ಮ ಯಾವುದು ಈ ಸೂಕ್ಷ್ಮ ಒಂದು ನಿನಗೆ ಗೊತ್ತಿಲ್ಲ. ಅಷ್ಟು ಸುಲಭನೂ ಅಲ್ಲ ಧರ್ಮದ ವಿಷಯ ತಿಳ್ಕೊಳ್ಳೋದು. ಧರ್ಮದ ಸೂಕ್ಷ್ಮತೆ ತಿಳ್ಕೊಳ್ಳೋದಕ್ಕೆ ಗುರುವಿನ ಆಚಾರ್ಯರ ಹತ್ರ ಹೋಗಿ ಅವರ ಸೇವೆ ಮಾಡಿ ಅವರಿಂದ ತತ್ವದ ವಿಷಯಗಳನ್ನ ತಿಳಿಬೇಕು. ನೀನ್ ಇದೇನೂ ಮಾಡಿಲ್ಲ, ಕೇವಲ ಕಪಿ ಚಾಪಲ್ಯದಿಂದ ಮಾತಾಡ್ತಾ ಇದೀಯ. ಮೊದಲನೇದಾಗಿ ಹೇಳ್ತೀನಿ ಕೇಳು. ಈ ಅರಣ್ಯ, ದಂಡಕಾರಣ್ಯ ಮತ್ತೆ ಈ ಋಷ್ಯಮುಖ ಪರ್ವತ ಇದೆಲ್ಲ ಇಕ್ಷ್ವಾಕು ವಂಶದ ದೊರೆಗಳಿಗೆ ಸೇರಿದ ರಾಜ್ಯಕ್ಕೆ ಸೇರಿದೆ ಅಲ್ವಾ? ಇದು
ಹಿಂದೆ ಇಕ್ಷ್ವಾಕು ವಂಶದ ರಾಜರುಗಳು ರಾಜ್ಯ ಆಳ್ಬೇಕಾದ್ರೆ ಬ್ರಹ್ಮದೇವರು ಅವ್ರಿಗೆ ವರ ಕೊಟ್ಟಿರ್ತಾರಂತೆ. ಈ ಎಲ್ಲ ಜಾಗವು ನಿಮ್ಮ ಅಧೀನಕ್ಕೆ ಬರುತ್ತೆ, ಇಕ್ಷ್ವಾಕು ವಂಶದ ರಾಜರ ಅಧೀನಕ್ಕೆ ಬರುತ್ತೆ. ಅಲ್ಲಿ ಯಾರು ಅಯೋಧ್ಯೆಯಲ್ಲಿ ರಾಜನಾಗಿ ಕುತ್ಕೋತಾನೆ ಅವನು ಇಡೀ ಭಾರತ ಭೂಮಿಗೆ ಚಕ್ರವರ್ತಿ, ಅವನ ನಿಯಂತ್ರಣದಲ್ಲಿ ರಾಜ್ಯವಿರುತ್ತೆ. ಹೌದಾ? ನಮ್ಮದು ಇಕ್ಷ್ವಾಕು ವಂಶ ಇರಬಹುದು. ನೀನ್ ರಾಜ ಅಲ್ವಲ್ಲ, ಇವಾಗ ನಿನ್ನ ಓಡಿಸಿದಾರಲ್ಲ ರಾಜ್ಯದಿಂದ. ಆದರೂ ಇಡೀ ಆ ಭಾರತ ಭೂಮಿಯ, ಅದು ಕಾಡಾಗ್ಲಿ ನಾಡಾಗ್ಲಿ, ಇಕ್ಷ್ವಾಕು ವಂಶದ ರಾಜರ ನಿಯಂತ್ರಣದಲ್ಲಿ ಇರುತ್ತೆ. ಈಗ ಅಲ್ಲಿಯ ರಾಜ ನನ್ನ ತಮ್ಮ ಭರತ, ಅವನು ಚಕ್ರವರ್ತಿ. ಅವನ ಆಜ್ಞೆಯಂತೆ ಇಡೀ ರಾಜ್ಯ ಭಾರತ ಭೂಮಿ ನಡಿಬೇಕು. ಅವನ ಆಜ್ಞೆಯಂತೆ ನಾವಿಬ್ಬರು ಈ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಅಲ್ಲಿಯ ರಾಜನ ಆಜ್ಞೆ ಅಂತಂದ್ರೆ ಮೊದಲು ದಶರಥ ಆಗಿರ್ತಾನೆ. ಅವನು ತುಂಬಾ ಧರ್ಮಿಷ್ಠ ಭರತ, ಧರ್ಮದಿಂದ ರಾಜ್ಯವನ್ನ ಆಳ್ತಾ ಇದ್ದಾನೆ. ಅವನ ಆಜ್ಞೆಯಂತೆ ನಾವಿಬ್ರು ಧರ್ಮ ರಕ್ಷಣೆಗಾಗಿ ಭೂಮಂಡಲ ಎಲ್ಲ ಸುತ್ತಾ ಇದ್ದೀವಿ. ಧರ್ಮ ಭ್ರಷ್ಟರನ್ನ ನಿಯಮಕ್ಕೆ ಅನುಸಾರವಾಗಿ ದಂಡಿಸೋದು ನಮ್ಮ ಕರ್ತವ್ಯ. ನೀನು ಶಕ್ತಿಯಿಂದ ಮತ್ತೆ ಕಾಮದಿಂದ ಮೋಹಿತನಾಗಿ ಧರ್ಮವನ್ನ ಬಿಟ್ಟಿದೀಯ ನೀನು. ಯಾರು ಧರ್ಮವಂತನೋ, ಧರ್ಮ ಮಾರ್ಗದಲ್ಲಿರ್ತಾನೋ, ತಂದೆಯನ್ನ, ಅಣ್ಣನನ್ನ, ವಿದ್ಯೆ ಹೇಳಿಕೊಟ್ಟ ಗುರುವನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಸೇವೆ ಮಾಡ್ತಾನೆ, ಗೌರವಿಸ್ತಾನೆ ಅವ್ರನ್ನ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಧರ್ಮ ಮಾರ್ಗದಲ್ಲಿ ಯಾರು ಇರ್ತಾರೆ, ಧರ್ಮವಂತರು, ತಂದೆಯನ್ನ, ಅಣ್ಣನನ್ನ, ಗುರುವನ್ನ ಭಕ್ತಿಯಿಂದ ಗೌರವದಿಂದ ಅವರ ಜೊತೆ ನಡ್ಕೋತಾರೆ. ಹಾಗೆ ಮಗನನ್ನ, ತಮ್ಮನನ್ನ, ಗುಣಶಾಲಿಯಾದ ಶಿಷ್ಯನನ್ನ ಮಕ್ಕಳಿನ ಹಾಗೆ ವಾತ್ಸಲ್ಯ ತೋರಿಸ್ಬೇಕು. ಮಗನನ್ನ, ತಮ್ಮ ಮತ್ತು ಒಳ್ಳೆ ಯೋಗ್ಯತೆ ಇರತಕ್ಕಂತಹ ಶಿಷ್ಯನನ್ನ, ಗುರುವಾದವನು ಮಕ್ಕಳಿನ ಹಾಗೆ ವಾತ್ಸಲ್ಯ ತೋರಿಸ್ಬೇಕು ಅವ್ರ ಮೇಲೆ. ಆದ್ರೆ ನೀನ್ ಮಾಡಿದ್ದೇನು? ನಿನ್ನ ತಮ್ಮ ನಿನಗೆ ಅಣ್ಣ ಅಂತ ಎಷ್ಟು ಗೌರವ ಕೊಡ್ತಿದ್ದ ಅಲ್ವಾ, ನಿನ್ನನ್ನೆಷ್ಟು ಆದರಿಸ್ತಿದ್ದ ಅಲ್ವಾ. ನೀನು ಅವನನ್ನ ಮಗನಂತೆ ನೋಡ್ಕೋಬೇಕಾಗಿತ್ತಲ್ವಾ. ಆದರೆ ಧರ್ಮದ ವಿವೇಚನೆನೇ ನಿನಗಿಲ್ಲ, ಆತ್ಮಜ್ಞಾನವಿಲ್ಲ, ಧರ್ಮ ಅಧರ್ಮದ ವಿವೇಚನೆ ಇಲ್ಲ. ಮೂರ್ಖನ ಹಾಗೆ ಕಪಿ ಸ್ವಭಾವದಿಂದ ನೀನು ಒಳ್ಳೆಯ ನಡತೆಯಲ್ಲಿ ಇರಲಿಲ್ಲ. ಕೋಪಕ್ಕೆ ಬಂದು ನನ್ನನ್ನ ಧಿಕ್ಕರಿಸ್ಬೇಡ. ನಿನ್ನನ್ನ ಯಾಕೆ ಕೊಲ್ಬೇಕಾಯ್ತು ಹೇಳ್ತೀನಿ ಕೇಳೀಗ. ನೀನು ನಿನ್ನ ತಮ್ಮನಾದ ಸುಗ್ರೀವನಿಗೆ ತುಂಬಾ ಅನ್ಯಾಯ ಮಾಡಿದ್ಯಾ, ಅವನನ್ನ ಕಡೆಗಣಿಸಿದ್ಯಾ. ಇದು ಧರ್ಮ ವಿರೋಧ ಅಲ್ವಾ? ಅವನ ಹೆಂಡತಿಯನ್ನ ಯಾಕೆ ಅಪಹರಿಸಿದ್ ನೀನು? ನಿಮ್ಮಿಬ್ರು ಜಗಳದಲ್ಲಿ ಅವಳನ್ನ ಯಾಕೆ ಅಪಹರಣ ಮಾಡಿದೆ ನೀನು? ನಿನ್ನ ತಮ್ಮ ಅಂದ್ರೆ ನಿನ್ನ ಮಗನ್ ತರ ಅಲ್ವಾ ಅವನು? ಅವನ ಹೆಂಡತಿಯಿಂದ ನಿನಗೆ ಸೊಸೆ ಆಗ್ಬೇಕಲ್ವಾ? ಆದರೆ ಅವಳನ್ನೇ ಭೋಗಿಸಿದ್ಯಾ ನೀನು. ಇದು ಅಪಚಾರ ಅಲ್ವಾ? ಧರ್ಮ ಭ್ರಷ್ಟತೆ ಅಲ್ವಾ ಇದು? ಧರ್ಮ ಭ್ರಷ್ಟನನ್ನ ಕೊಲ್ಲೋದು ಇಕ್ಷ್ವಾಕು ವಂಶದ ರಾಜರ ಅಧಿಕಾರ ಅಲ್ವಾ? ಮಗಳು ಒಡ ಹುಟ್ಟಿದ ತಂಗಿ, ತಮ್ಮನ ಮಡದಿ, ಹೊಟ್ಟೆಲ್ ಹುಟ್ಟಿದ ಮಗಳು, ತಮ್ಮನ ಹೆಂಡತಿ, ಮತ್ತೆ ಜೊತೆಗೆ ಹುಟ್ಟಿದ ತಂಗಿ, ಇವರನ್ನು ಯಾರಾದ್ರೂ ಕಾಮದಿಂದ ನೋಡ್ತಾರ?
ಅಂತಹವನ ವಧೆ ಆಗಲೇಬೇಕು. ಭರತನ ರಾಜ್ಯದಲ್ಲಿ ಇಂತಹ ದುರಾಚಾರ ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ನಾನ್ ಹೆಂಗ್ ಸುಮ್ನಿರ್ಲಿ? ನೀನು ಪಾಪಿ, ನಿನ್ನನ್ನ ದಂಡಿಸದೆ ಹೋದ್ರೆ ನನಗೂ ಆ ಪಾಪದಲ್ಲಿ ಭಾಗ ಬರುತ್ತೆ ಎಂದು ಮನು ಹೇಳಿರ್ತಾನೆ. ಮನು ಸಂಹಿತ ಸ್ವಯಂಭು ಮನು ಬರ್ದಿರ್ತಾನೆ, ಮನುಷ್ಯನಾದವನು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ. ಮನುಕುಲಕ್ಕೆ ಒಂದು ಮ್ಯಾನ್ಯುಯಲ್ ತರ ಬರ್ದಿದ್ದಾನೆ ಮನು ಸಂಹಿತ ಅಂತಾರ ಅದಕ್ಕೆ. ಅದ್ರಲ್ಲಿ ಅವನು ಹೇಳ್ತಾನೆ, ರಾಜನಾದವನು ತಪ್ಪಿತಸ್ಥನಾದ ಪ್ರಜೆಯನ್ನು ಶಿಕ್ಷೆ ಮಾಡದೆ ಹೋದ್ರೆ ಅವನ ಪಾಪ ರಾಜನಿಗೂ ಬರುತ್ತೆ ಅಂತ. ಆದ್ರೆ ದುಃಖ ಪಡಬೇಡ, ಪ್ರತಿಯೊಂದು ಪಾಪಕ್ಕೂ ಪ್ರಾಯಶ್ಚಿತ ಇದೆ. ಧರ್ಮದ ರೀತಿಯಲ್ಲಿ ನೀನು ಪ್ರಾಯಶ್ಚಿತ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಆದ್ರೆ ನಿನ್ನನ್ನು ನಾನು ಕೊಂದಿರೋದು ಮಾತ್ರ ಧರ್ಮಕ್ಕೆ ಸರಿಯಾಗೇ ಇದೆ. ಯಾವ ನಾನು ತಪ್ಪು ಮಾಡಿಲ್ಲ. ನೆಕ್ಸ್ಟ್ ನೀ ಕೇಳ್ತಿದ್ಯಾ, ಹಿಂದಿಂದ ಯಾಕೆ ಹೊಡೆದೆ ನನಗೆ ಯುದ್ಧ ಆಗ್ತಾ ಇರ್ಬೇಕಾರೆ ಅಂತ. ನಾನು ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದೀನಿ, ನೀನು ಕಾಡು ಮೃಗ. ಮನುಷ್ಯ ಯಾವಾಗಲೂ ಪ್ರಾಣಿಯನ್ನ ಬೇಟೆ ಆಡೋದು ಎದುರಿನಿಂದ ಅಲ್ಲ, ಹಿಂದಿಂದನೇ ಮನುಷ್ಯ ಅಥವಾ ಏನಾದ್ರು ಒಂದು ಕುಟಿಲತೆ ಮಾಡ್ತಾನೆ. ಕುಟಿಲತೆ ಅಂದ್ರೆ ಏನಾದ್ರು ಒಂದು ಪ್ಲಾನ್ ಮಾಡಿ ಒಂದು ಬಲೆ ಹೆಣೆದು ಅದರಲ್ಲಿ ಹಿಡ್ಕೋತಾನೆ ಪ್ರಾಣಿಯನ್ನ. ಯಾಕಂದ್ರೆ ಪ್ರಾಣಿಗೆ ಶಕ್ತಿ ಜಾಸ್ತಿ, ಮನುಷ್ಯನಿಗೆ ಬುದ್ಧಿ ಜಾಸ್ತಿ. ಯಾವಾಗ್ಲೂ ಬಲೆ ಬೀಸ್ತಾರೆ ಮನುಷ್ಯರು. ಆದ್ರಿಂದ ನಾನು ಮನುಷ್ಯ, ನೀನು ಪ್ರಾಣಿ, ನಾನು ಹೊಡಿಬೋದು ನಿನ್ನ ಹಿಂದ್ಗಡೆಯಿಂದ, ಅದ್ರಲ್ಲಿ ಯಾವ ದೋಷನೂ ಇಲ್ಲ. ಆದ್ರಿಂದಲೇ ನಾನು ನಿನಗೆ ಹೊಡೆದಿದ್ದೀನಿ. ಪ್ರಜೆಗಳಿಗೆ ಧರ್ಮ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಅವರಿಗೆ ಎಲ್ಲಾ ರೀತಿಯ ಒಳಿತನ್ನು ಮಾಡೋದೇ ರಾಜನ ಕೆಲಸ. ಆದ್ರಿಂದ ರಾಜನನ್ನ ಪ್ರಜೆ ಅದನ್ನು ಆಕ್ಷೇಪಿಸಬಾರ್ದು. ರಾಜ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ಮನುಷ್ಯ ರೂಪದಲ್ಲಿರುವ ದೇವತೆಗಳು. ನಿನಗೆ ಧರ್ಮದ ಸೂಕ್ಷ್ಮತೆ ಗೊತ್ತಿಲ್ಲ, ಕೇವಲ ಒಂಥರ ರೋಷ ಆವೇಶದಿಂದ ಮಾತಾಡ್ತಾ ಇದೀಯ, ನನ್ನನ್ನ ದೂಷಣೆ ಮಾಡ್ತಿದ್ಯಾ. ಸುಗ್ರೀವ ಲಕ್ಷ್ಮಣ ಹೇಗೋ ನನಗೆ ಹಾಗೆ ಪ್ರಿಯನು. ನಾನು ಅಗ್ನಿ ಸಾಕ್ಷಿಯಾಗಿ ಅವನ ಸ್ನೇಹವನ್ನ ಮಾಡಿದ್ದೀನಿ. ಅವನು ಸಜ್ಜನ, ನೀನು ಅವನ ಜೊತೆ ತುಂಬಾ ಕ್ರೂರಿಯಾಗಿ ವರ್ತಿಸಿದ್ಯಾ. ಅವನು ತಿಳಿದೇ ಮಾಡಿರೋ ಒಂದು ತಪ್ಪಿಗೆ ಎಷ್ಟು ಸತಿ ನಿನಗೆ ಕಾಲಿಗೆ ಬಿದ್ದ ತಮ್ಮ. ಅವನ ಜೊತೆ ಹಾಗ ನಡ್ಕೊಳ್ಳೋದು ನೀನು? ಎಷ್ಟು ಕ್ರೂರಿ ನೀನು. ಯಾಕೆ ಪಾಪ ಅವನಿಗೆ ಹೊಡೆದು ಹೊಡೆದು ಓಡಿಸ್ತಾ ಇದ್ದೆ ಎಲ್ಲ ಕಡೆಗೂ? ಅವನು ತುಂಬಾ ಸಜ್ಜನ, ಪಾಪ ರಾಜ್ಯ ಕಳ್ಕೊಂಡಿದ್ದಾನೆ, ಹೆಂಡತಿನ ಕಳ್ಕೊಂಡಿದ್ದಾನೆ. ಅವನಿಗೆ ಅದನ್ನ ವಾಪಸ್ ಕೊಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ನೀನು ನನ್ ಜಾಗದಲ್ಲಿ ಇದ್ದಿದ್ರು ನೀನು ನಾನ್ ಮಾಡದಂತೆ ಮಾಡ್ತಾ ಇದ್ದಿ. ವಾಲಿ ಇಂದ್ರನ ಅಂಶ. ಶ್ರೀರಾಮಚಂದ್ರನ ಈ ಮಾತುಗಳನ್ನ ಕೇಳಿ ಅವನಿಗೆ ಧರ್ಮದ ಅರಿವು ಆಗತ್ತೆ. ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ರಾಘವ, ನನ್ನ ದೋಷ ಏನು ಅಂತ ನನಗೆ ಚೆನ್ನಾಗಿ ಮನವರಿಕೆ ಮಾಡ್ಕೊಟ್ಟಿಯಲ್ಲಪ್ಪ ನೀನು. ನೀನು ಪುರುಷೋತ್ತಮ, ನೀನು ಹೇಳೋದು ಸರಿ. ನನಗೆ ಬಹಳ ಅಜ್ಞಾನದಿಂದ ಯಾರು ಬುದ್ಧಿ ಹೇಳಿದ್ರು ಅದನ್ನ ತಿಳ್ಕೊಳ್ಳದೆ ಬಹಳ ನನ್ನ ತಮ್ಮನಿಗೆ ಅನ್ಯಾಯ ಮಾಡಿದೀನಿ. ನೀನು ಚೆನ್ನಾಗಿ ಧರ್ಮ ತಿಳಿದಿದೀಯಾ. ನೀನು ಏನ್ ಮಾಡ್ತೀಯೋ ಅದು ಸರಿಯಾಗೇ ಇರುತ್ತೆ. ನಾನು ಪ್ರಾಣ ಹೋಗೋ ಮೊದ್ಲು ನನ್ನನ್ನ ಕ್ಷಮಿಸ್ಬಿಡು, ನನ್ನನ್ನ ಆಶೀರ್ವಾದ ಮಾಡು ಅಂತ ರಾಮನನ್ನ ಕೇಳ್ಕೊತಾನೆ. ಆಮೇಲೆ ಹೇಳ್ತಾನೆ, ನಾನು ನನಗಾಗಿ ದುಃಖ ಪಡ್ತಾ ಇಲ್ಲಪ್ಪ ರಾಮ. ನನ್ನ ಹೆಂಡತಿ ತಾರೆ ಬಗ್ಗೆನೂ ನನಗೆ ಅಷ್ಟು ಚಿಂತೆ ಇಲ್ಲ.
ನನಗೆ ನನ್ನ ಮಗ ಅಂಗದಂದೇ ಯೋಚನೆ, ಭವಿಷ್ಯ ಅವನ್ದು ಹೇಗಾಗತ್ತೆ ಅಂತ. ಅವನಿನ್ನು ತುಂಬಾ ಚಿಕ್ಕವನು, ಅವನು ಕಲಿಯೋದು ತುಂಬಾ ಇದೆ. ಅವನನ್ನ ನೀನು ರಕ್ಷಣೆ ಮಾಡ್ಬೇಕು ರಾಮ ಅಂತ ನಿನ್ನನ್ನು ಬೇಡ್ಕೋತೀನಿ. ಭರತ, ಲಕ್ಷ್ಮಣ, ಸುಗ್ರೀವನಂತೆ ಅವನನ್ನು ನೀನು ಪ್ರೀತಿಯಿಂದ ಕಾಪಾಡು ಅಂತ ಕೇಳ್ತಾನೆ. ಮತ್ತೆ ನನ್ನ ಹೆಂಡತಿಯನ್ನ ಸುಗ್ರೀವ ಅವಮಾನ ಮಾಡಬಾರ್ದು, ಇದೇ ನನ್ನ ಪ್ರಾರ್ಥನೆ ಅಂತ ಕೇಳ್ತಾನೆ. ಈ ರೀತಿಯಾಗಿ ಸಾಯುತ್ತಿದ್ದ ವಾಲಿಯನ್ನ ರಾಮ ಪ್ರೀತಿಯ ಮಾತುಗಳಿಂದ ಸಮಾಧಾನ ಮಾಡ್ತಾನೆ. ವಾಲಿ, ನೀನೇನು ಚಿಂತೆ ಮಾಡ್ಬೇಡ, ಇಂತಹ ಯೋಚನೆಗಳ ಮಾಡ್ಕೊಂಡು ತುಂಬಾ ಆತಂಕ ಪಡ್ಕೋಬೇಡ. ಅಂಗದ ನನ್ನ ಸುಗ್ರೀವ ಹೆಂಗೋ ಅವನನ್ನು ಅಷ್ಟೇ ಪ್ರೀತಿಯಿಂದ ನಾನು ನೋಡ್ಕೋತೀನಿ, ಸುಗ್ರೀವನು ಅವನನ್ನ ಕಾಪಾಡ್ತಾನೆ, ನೀನ್ ಚಿಂತೆ ಮಾಡ್ಬೇಡ. ಅವನ ಯೋಗಕ್ಷೇಮ ನನ್ನದು, ಯೋಗಕ್ಷೇಮಂ ವಹಾಮ್ಯಹಂ. ಈ ರಾಮನ ಪ್ರೀತಿಯ ಮಾತುಗಳನ್ನ ಕೇಳಿ ವಾಲಿಗೆ ತುಂಬಾ ಸಮಾಧಾನ ಆಗತ್ತೆ, ಅವನಿಗೆ ಪ್ರಜ್ಞೆ ಹೋಗುತ್ತೆ, ಮೇಲೆ ಮೇಲೆ ಉಸಿರು ಬಿಡ್ತಾ ಇರ್ತಾನೆ, ಅನ್ಕಾನ್ಶಿಯಸ್ ಆಗ್ತಾನೆ. ವಾಲಿಯ ಹೆಂಡತಿ ತಾರೆ, ರಾಮ ವಾಲಿಯನ್ನ ಕೊಂದಿರೋದು ಗೊತ್ತಾಗತ್ತೆ ಅವಳಿಗೆ. ಅವಳು ಮಗನನ್ನ ಕರ್ಕೊಂಡು ಓಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಇಡೀ ಕಿಷ್ಕಿಂದ ಭಯ ಆಗ್ಬಿಟ್ಟಿರುತ್ತೆ. ಎಲ್ಲ ಕಪಿಗಳು ಭಯದಿಂದ ತರ 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 ನಡಕ್ತಾ ಇರ್ತಾರೆ. ಎಲ್ರು ಅವಳಿಗೆ ಹೇಳ್ತಾರೆ, ಅಯ್ಯೋ ಅಲ್ಲಿ ಹೋಗ್ಬೇಡ, ವಾಲಿಯನ್ ಕೊಂದಿರೋನ್ ಅಲ್ಲಿದ್ದಾನೆ, ನಿನ್ ಮಗನ್ನು ಕೊಂದು ಬಿಡ್ತಾನೆ ಅವನು ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಪ್ರೀತಿಯ ನನ್ನ ಗಂಡನೇ ಸತ್ತು ಮಲಗಿದಾನೆ, ನನಗೆ ಯಾರ ರಕ್ಷಣೆ ಅವಶ್ಯಕತೆ ಇಲ್ಲ. ಅವನು ಹೋದ್ಮೇಲೆ ನಾನೇನ್ ಮಾಡ್ಲಿ ಬದುಕಿ, ನನಗೆ ಈ ರಾಜ್ಯನೂ ಬೇಡ, ಈ ಮಗನ ಬಗ್ಗೆ ನಂಗೆ ಚಿಂತೆನೂ ಇಲ್ಲ, ನಾನು ಅಲ್ಲಿ ಹೋಗ್ಬೇಕು ಅಷ್ಟೇ ಅಂತ ಹೇಳಿ ವಾಲಿ ಪ್ರಾಣ ಬಿಡೋ ಸಮಯಕ್ಕೆ ಅಲ್ಲಿಗೆ ಅವಳು ಬರ್ತಾಳೆ. ಎಲ್ಲ ರಾಕ್ಷಸರನ್ನ ಕೊಂದಿದ್ದಂತಹ ಮಹಾವೀರ ವಾಲಿ ಇದುವರೆಗೂ ಯಾವತ್ ಸೋಲು ಅನ್ನೋದೇ ಅವನ್ ಕಂಡಿಲ್ಲ. ಶತ್ರುಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನ ಎಸ್ಬಿಡ್ತಿದ್ದ. ಅಂತಹ ವೀರ ಭೂಮಿಯ ಮೇಲೆ ಪ್ರಾಣ ಬಿಡ್ತಾ ಮಲಗಿದ್ದ. ಅವಳು ಓಡಿ ಬಂದು ರಾಮ ಲಕ್ಷ್ಮಣನನ್ನು ತನ್ನ ಮೈದುನ ಸುಗ್ರೀವನನ್ನು ನೋಡ್ತಾಳೆ. ಪ್ರಜ್ಞೆ ಕಳ್ಕೊಂಡಿರ್ತಾನೆ ವಾಲಿ, ಅವನ ಮೇಲೆ ಬಿದ್ದು ಗೋಳಾಡ್ತಾಳೆ. ತಾಯಿಯೊಂದಿಗೆ ಬಂದ ಅಂಗದನು ಅಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಸುಗ್ರೀವನಿಗೆ ತುಂಬಾ ದುಃಖ ಆಗತ್ತೆ. ಅವಳು ಗೋಳಾಡ್ಕೊಂಡು ಹೇಳ್ತಾಳೆ, ನಾನು ಎಷ್ಟು ಹೇಳ್ದೆ ನಿನಗೆ 2ನೇ ಸತಿ ಯುದ್ಧಕ್ಕೆ ಹೋಗ್ಬೇಡ ಅವನ ಜೊತೆಗೆ ಅಂತ, ನನ್ ಮಾತನ್ನ ನೀನ್ ಕೇಳಲಿಲ್ಲ, ನೋಡಿದ್ಯಾ ವಿಧಿ ಏನ್ ಮಾಡ್ತು ಅಂತ. ಇನ್ನು ಇವನ್ ಎಷ್ಟು ಚಿಕ್ಕೋನಿದ್ದಾನೆ ಅಂಗದ, ಇವನ್ ಇನ್ಮೇಲೆ ಈ ಸುಗ್ರೀವನ್ ಜೊತೆನೆ ಇರ್ಬೇಕು, ಮುಂದೆ ಏನಾಗತ್ತೋ ಏನೋ ಅಂತ ನನಗ್ ಭಯ ಆಗಿದೆ. ಸುಗ್ರೀವ, ಇನ್ಮೇಲೆ ರಾಜ್ಯ ನಿಂದು, ನಿನ್ನ ಅಣ್ಣನ ನಾಶ ಆಯ್ತು, ಸಂತೋಷ ಆಯ್ತಾ ನಿನಗೆ? ನೀನ್ ಹೆಂಡ್ತಿ ನಿನಗ್ ಸಿಕ್ಕದ್ಲು, ನೀನ್ ಅನ್ಕೊಂಡಿದ್ದೆಲ್ಲ ನಿಂಗ್ ಸಿಕ್ತಲ್ಲ, ಸಂತೋಷನಾ ಅಂತ ಅವನನ್ನ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹತ್ಕೊಂಡ್ ಹೇಳ್ತಾಳೆ, ನಾನು ಪ್ರಾಯೋಪವೇಶ ಮಾಡಿ ಪ್ರಾಣವನ್ನ ಬಿಡ್ತೀನಿ. ಪ್ರಾಯೋಪವೇಶ ಅಂದ್ರೆ ಏನು, ಎಲ್ ಕೇಳಿದ್ದೀರಾ ಅದನ್ನ? ಎಲ್ ಕೇಳಿದ್ದೀರಾ ಹೇಳಿ? ಭಾಗವತದಲ್ಲಿ. ಭಾಗವತದಲ್ಲಿ ಯಾರು ಮಾಡ್ತಾರ ಅದನ್ನ? ಕೃಷ್ಣ ಪರೀಕ್ಷಿತ. ಕೃಷ್ಣ ಅಲ್ಲ, ಪರೀಕ್ಷಿತ. ಸಾಯೋವರೆಗೂ ಊಟ ತಿಂಡಿ ನಿದ್ದೆ ಎಲ್ಲ ಬಿಡೋದು, ಅದಕ್ಕೆ ಪ್ರಾಯೋಪವೇಶ ಅಂತಾರೆ. ಹಾಗೆ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾಳವಳು ತಾರ. ಆಗ ಅಲ್ಲಿದ್ದಂತ ಎಲ್ಲರಿಗಿಂತ ವಿವೇಕಶಾಲಿ ಬುದ್ಧಿವಂತ ಹನುಮಂತ ಮುಂದೆ ಬಂದು ಅವಳಿಗೆ ಸಮಾಧಾನ ಮಾಡ್ತಾನೆ. ಪ್ರತಿಯೊಬ್ಬರು
ತಮ್ಮ ಕರ್ಮಕ್ಕೆ ತಕ್ಕಂತೆ ಸಾಯಲೇಬೇಕು. ಅವರವರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಶುಭ ಅಶುಭ ಫಲಗಳನ್ನ ಪಡ್ಕೋತಾರೆ. ಇದು ಎಲ್ಲರ ಸ್ಥಿತಿ ದಯನೀಯನೇ. ಯಾರು ಯಾರಿಗಾಗಿ ಅಳ್ಬೇಕು? ಅವ ವಾಲಿಯನ್ನ ನೋಡಿ ನೀನು ಅಳ್ತಾ ಇದೆಯಲ್ಲ, ನಿನ್ನ ಸ್ಥಿತಿ ಬಹಳ ಸ್ಟೇಬಲ್ ಆಗಿದ್ಯಾ? ಎಲ್ಲರೂ ಅಸ್ಥಿರವಾದ ಪ್ರಪಂಚದಲ್ಲೇ ಬದುಕ್ತಾ ಇರೋದು. ನೀನು ದುಃಖ ಪಡ್ತಾ ಇರೋದಕ್ಕೆ ಕಾರಣ ಏನು? ಇನ್ನು ಈ ಪ್ರಾಯೋಪವೇಶ ಎಲ್ಲ ಯಾಕೆ ಮಾಡ್ತೀಯ? ಅದು ಸರಿಯಲ್ಲ. ನಿನ್ನ ಮಗ ಇನ್ನು ಚಿಕ್ಕೋನಿದ್ದಾನೆ, ಅವನನ್ನ ಸರಿಯಾಗಿ ಬೆಳೆಸ್ಬೇಕು. ನಿನ್ನ ಕರ್ತವ್ಯಗಳನ್ನ ನೀನು ಮಾಡ್ತಾ ಇರ್ಬೇಕು. ಹುಟ್ಟು ಸಾವು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಲೋಕದ ಬದುಕು ಶಾಶ್ವತ ಅಲ್ಲ. ಆದರೆ ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನ ಸತ್ಕರ್ಮಗಳನ್ನ ಮಾಡ್ಬೇಕು, ವಿವೇಕದಿಂದ ಇರ್ಬೇಕು. ಎಲ್ಲ ತಿಳಿದಿರೋ ನಿನಗೆ ನಾನು ಹೇಳೋಂಥದ್ದು ಏನಿದೆ ಅಂತ ಕೇಳ್ತಾನೆ ಹನುಮಂತ. ಈ ರಾಜ್ಯದ ರಾಣಿ ನೀನು, ದುಃಖ ಬಿಟ್ಬಿಡು. ಮಗು ಅಂಗದನನ್ನ ಸಮಾಧಾನ ಮಾಡು. ನೀನು ನಿನ್ನ ಪ್ರಜೆಗಳಿಗೆ ಧೈರ್ಯ ಹೇಳ್ಬೇಕು. ಮಗನನ್ನ ಮತ್ತೆ ಪ್ರಜೆಗಳನ್ನ ನಡೆಸಬೇಕಾದಂತ ಕರ್ತವ್ಯ ನಿನ್ ಮೇಲಿದೆ. ಮೊದಲು ತಂದೆಯ ಕರ್ಮಗಳನ್ನ ಅವನು ಮಾಡಲಿ, ಆಮೇಲೆ ಅವನ ರಾಜ್ಯಾಭಿಷೇಕ ಮಾಡು. ಅವನ ಯೋಗಕ್ಷೇಮವನ್ನ ನೀನೇ ನೋಡ್ಕೋಬೇಕು. ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು ಅಂತ ಅವಳಿಗೆ ಅಂತ ಟೈಮಲ್ಲಿ ಹನುಮಂತ ಅಡ್ವೈಸ್ ಮಾಡ್ತಾನೆ. ಆದ್ರೆ ತಾರೆ ಹನುಮಂತನ ಮಾತು ಕೇಳಿ ಅವಳಿಗೆ ಸಮಾಧಾನ ಆಗ್ಲಿಲ್ಲ. ಅವಳು ಇಲ್ಲ, ನಾ ಮಾಡೇ ಮಾಡ್ತೀನಿ ಪ್ರಾಯೋಪವೇಶ ಅಂತ ಕೂತಿರ್ತಾಳೆ. ಆಗ ಮೂರ್ಛೆಯಿಂದ ಸ್ವಲ್ಪ ಹೊತ್ತು ಎಚ್ಚೆತ್ಕೋತಾನೆ ವಾಲಿ. ಕ್ಷೀಣ ಧ್ವನಿಯಲ್ಲಿ ಸುಗ್ರೀವನನ್ನ ಹತ್ತಿರಕ್ಕೆ ಕರೆದು ಹೇಳ್ತಾನೆ, ಸುಗ್ರೀವ, ತುಂಬಾ ದುರಹಂಕಾರದಿಂದ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ ನಿನ್ನ. ನಿನ್ನ ಮೇಲೆ ಯಾವತ್ತೂ ತಮ್ಮ ಅಂತ ಪ್ರೀತಿ ತೋರ್ಸಿಲ್ಲ. ನನಗೆ ಇವಾಗ ಸಾವು ಹತ್ರ ಬಂದ್ಬಿಟ್ಟಿದೆ. ನನ್ನ ರಾಜ್ಯವನ್ನ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಮಗನನ್ನ ನೀನೇ ನೋಡ್ಕೋಬೇಕು. ನನ್ಗ ಆತರ ಮಾತು ಕೊಡು ನೀನು. ಅವನನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ದೆ. ನನಗೆ ತುಂಬಾ ಪ್ರೀತಿ ಅವನ ಮೇಲೆ. ಇನ್ನು ತುಂಬಾ ಸಣ್ಣವನವನು. ನನಗೆ ಗೊತ್ತಾಗ್ತಾ ಇದೆ, ಮುಂದೆ ರಾವಣನೊಡನೆ ಬಹಳ ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧಕ್ಕೆ ನನ್ನ ಮಗನನ್ನು ನೀನು ಸೇರಿಸ್ಕೋಬೇಕು. ಅವನು ಮುಂದೆ ನಿಂತು ನಿನಗೆ ಸಹಾಯಕನಾಗ್ಬೇಕು. ನನ್ನ ಹೆಂಡತಿ ತಾರೆ ತುಂಬಾ ಬುದ್ಧಿವಂತೆ, ತುಂಬಾ ವಿವೇಕ ಇದೆ ಅವಳಿಗೆ. ರಾಜ್ಯ ನಡೆಸುವಂತಹ ಎಲ್ಲ ಚಾಕಚಕ್ಯತೆ, ಈ ರಾಜ್ಯ ನಡ್ಸಕ್ ಬೇಕಾದಂತಹ ಎಲ್ಲ ರಹಸ್ಯಗಳು ಅವಳಿಗೆ ಗೊತ್ತು. ಯಾವ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಅವಳಿಗೆ ಗೊತ್ತು. ಎಲ್ಲಾ ಟೈಮು ಅವಳ ಸಜೆಷನ್ನ ನೀನ್ ತಗೋ. ಮತ್ತೆ ಮುಖ್ಯವಾಗಿ ನೀನು ರಾಮನಿಗೆ ಸಹಾಯ ಮಾಡ್ತೀನಿ ಅಂತ ಜವಾಬ್ದಾರಿಯನ್ನ ತಗೊಂಡಿದೀಯ. ಅದನ್ನ ಸರಿಯಾಗಿ ನಿರ್ವಹಿಸು. ಕರ್ತವ್ಯದಿಂದ ಲೋಪನ ಮಾಡ್ಕೋಬೇಡ ಅಂತ ಹೇಳಿ ಅವನ ಕತ್ತಲ್ಲಿ ಒಂದು ದಿವ್ಯವಾದ ಸ್ವರ್ಣ ಮಾಲಿಕೆ, ಒಂದು ದೇವತೆಗಳು ಅವನು ಕೊಟ್ಟಿರ್ತಾರಂತೆ. ಒಂದು ಚಿನ್ನದ ಸರ ಇರುತ್ತೆ. ನಾನು ಬದುಕಿರುವ ಹಾಗೆ ತಗೊಂಡು ನಿನ್ ಕತ್ತಿಗೆ ಹಾಕೋ, ಆಗ ನಿಂಗೆ ಅದರ ಪರಿಣಾಮ ನಿನ್ನ ಮೇಲೂ ಇರುತ್ತೆ ಅಂತ ಹೇಳಿ ತನ್ನ ಕತ್ತಿಂದ ಚಿನ್ನದ ಸರವನ್ನ ತೆಗೆದು ಸುಗ್ರೀವನಿಗೆ ಕೊಡ್ತಾನೆ ವಾಲಿ. ವಾಲಿಯ ಈ ಮಾತು ಕೇಳಿ ರಾಜ್ಯ ಸಿಕ್ಕ ಸಂತೋಷ ಎಲ್ಲ ಹೊಟ್ಟೋಗುತ್ತೆ ಸುಗ್ರೀವನಿಗೆ. ಜೋರಾಗಿ ಬಿಕ್ಕಿ 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 ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಅವನು ತದ್ದು ಚಿನ್ನದ ಸರವನ್ನ ವಾಲಿಯಿಂದ ತೆಗೆದು ಸುಗ್ರೀವನ ಕತ್ತಿಗೆ ಹಾಕ್ತಾನೆ. ಮುಂದೆ ಇಲ್ಲಿಂದ ಮಾಡಕ್ಕೆ ಇನ್ನು ಒಂದು 5 ನಿಮಿಷ ಟೈಮ್ ಇದೆ. ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ.